ಎಲ್ಲ ಧ್ಯಾನ ಬಂಧುಗಳಿಗೆ ನಮಸ್ಕಾರ. ಹಾಗೇನೆ ಎಲ್ಲರ ಗುರುಗಳಾದ ಮಹೋತಾರ್ ಬಾಬಾಜಿ ಹಾಗೂ ಬ್ರಹ್ಮಶ್ರೀ ಪತ್ರಿಜಿಯವರಿಗೂ ಸಹ ನನ್ನ ನಮನಗಳು. ನನಗೆ ಜನ್ಮ ನೀಡಿದ ತಂದೆ ತಾಯರಿಗೂ ಸಹ ಪ್ರಣಾಮಗಳನ್ನು ತಿಳಿಸುತ್ತಾ, ಹಾಗೇನೆ ಮಹೋತಾರ್ ಸಂಸ್ಥೆಯ ಸಂಸ್ಥಾಪಕರಾಗಿರತಕ್ಕಂತಹ ಡಾಕ್ಟರ್ ರಂಗನಾಥ್ ಹಾಗೂ ಅವರ ತಂಡದವರಿಗೆ ನನ್ನ ನಮನಗಳು. ಹಾಗೇನೆ ಈ ವೇದಿಕೆಯಲ್ಲಿರುವ ಪ್ರತಿಯೊಬ್ಬರನ್ನು ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಈ ದಿನ 20/9/2025 ನಮ್ಮ ಕಾರ್ಯಕ್ರಮ ಇವತ್ತು 23ನೆಯ ದಿನ. ನಿನ್ನೆ ನಾವು ಅನೌನ್ಸ್ ಮಾಡಿದ ಹಾಗೆ ಇವತ್ತು ಯೋಗ ನಿದ್ರೆಯ ಕಾರ್ಯಕ್ರಮವನ್ನು ಮಾಡಬೇಕಿತ್ತು. ಕಾರಣಾಂತರದಿಂದ ಮಧುರಾ ಮೇಡಮ್ ಅವರಿಗೆ ಏನೋ ಎಮರ್ಜೆನ್ಸಿ ಬಂದಿದೆ, ಅವರು ಹಾಜರಾಗ್ಲಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ವಿಶೇಷ ಸಂಚಿಕೆ ಎಂದಿನಂತೆ ಮೊದಲನೇದಾಗಿ ನಾವು ಒಂದು 10-15 ನಿಮಿಷಗಳ ಕಾಲ ಈ ಒಂದು ವಾರದಲ್ಲಿ ಈ ವೇದಿಕೆಯಲ್ಲಿ ತಮಗೆ ಏನು ಪ್ರಯೋಜನ ಆಯಿತು, ತಾವು ಏನನ್ನ ಕಲ್ತ್ಕೊಂಡ್ರಿ ಅಥವಾ ಏನಾದರೂ ಪ್ರಶ್ನೆ ಇದ್ರೆ ತಾವು ಕೇಳಬಹುದು. ತದನಂತರ ಯಾರಾದರೂ ಹಾಡು ಹೇಳೋರಂತರಿದ್ದಾರೆ ಅಥವಾ ತಮ್ಮ ಏನು ಟ್ಯಾಲೆಂಟ್ ಇದೆ, ಕಲೆ ಇದೆ, ಅದನ್ನು ಪ್ರದರ್ಶನ ಮಾಡಲಿಕ್ಕೆ 20 ನಿಮಿಷದ ಕಾಲಾವಕಾಶ ಇದೆ. ತದನಂತರ ನಾವು 40 ನಿಮಿಷಗಳ ಧ್ಯಾನವನ್ನ ಮಾಡಿ ಈ ಕಾರ್ಯಕ್ರಮವನ್ನ ಸಂಪನ್ನಗೊಳಿಸೋಣ. ಮೊದಲನೇದಾಗಿ ತಾವು ಏನು ಅನುಭವನ ಹಂಚ್ಕೊಳ್ಳಕ್ಕಿದ್ದೀರಾ ಅಥವಾ ಏನಾದರೂ ಪ್ರಶ್ನೆ ಇದ್ರೆ ದಯಮಾಡಿ ಹ್ಯಾಂಡ್ ರೈಸ್ ಮಾಡಿ. ಹ್ಯಾಂಡ್ ರೈಸ್ ಮಾಡಿದ್ರೆ ಅನ್ಮ್ಯೂಟ್ ಮಾಡಲಾಗುತ್ತೆ. ಆಮೇಲೆ ತಮ್ಮ ಅನುಭವ ಅಥವಾ ಪ್ರಶ್ನೆಗಳಿದ್ರೆ ಅದನ್ನು ಕೇಳಿ ತಾವು ತಮ್ಮ ಸಮಸ್ಯೆಯನ್ನ ಅಥವಾ ಉತ್ತರವನ್ನ ಪಡೆಯಬಹುದಾಗಿದೆ. ಈ 2ನೇ ಬ್ಯಾಚ್ ಮಂಡಲದಲ್ಲಿ ನಿಮ್ಗೇನು ಅನುಭವ ಆಯ್ತು, ಏನ್ ಕಲ್ತ್ರಿ ಅಂತ ಹೇಳ್ತಕ್ಕಂಥದ್ದನ್ನ ಹಂಚಿಕೊಳ್ಳಿ. ಎರಡನೇ ಬ್ಯಾಚಿನ ಕಾರ್ಯಕ್ರಮದಲ್ಲಿ ಏನು ತಿಳ್ಕೊಂಡಿಲ್ಲ ಅಂತ ಆಯ್ತು, ಅಥವಾ ಏನು ಪ್ರಶ್ನೆ ಇಲ್ಲ ಅಂತ ಆಯ್ತು, ಏನು ಡೌಟ್ಸ್ ಇಲ್ಲ ಅಂತ ಆಯ್ತು. ಅನುಭವ ಏನಾಯ್ತು ಅಟ್ಲೀಸ್ಟ್ ಅದನ್ನ ಹಂಚ್ಕೊಳ್ಳಿ. ಇಲ್ಲ ಅಂದ್ರೆ ಯಾರಾದ್ರೂ ಹಾಡು ಹೇಳೋರಿದ್ರೆ ಹ್ಯಾಂಡ್ ರೈಸ್ ಮಾಡಿ, ಅದಕ್ಕೆ ಅವಕಾಶ. ನಿಮ್ಮ ವೇದಿಕೆ ಇವತ್ತು. ಬಹಳ ಮೌನವಾಗಿದ್ದೀರೆಲ್ಲರೂ ಸಲ್ವಾ? ಓಕೆ, ನಾಗರತ್ನಮ್ಮ ಅವರು ಹ್ಯಾಂಡ್ ಓಕೆ, ಅನ್ಮ್ಯೂಟ್ ಮಾಡಿ ಯಶೋಧ ಮ್ಯಾಮ್. ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ ಮ್ಯಾಮ್. ನಾಗರತ್ನ ಮ್ಯಾಮ್ ಅನ್ಮ್ಯೂಟ್ ಮಾಡ್ಕೊಂಡು ಹೇಳಿ. ತಾವು ಹಾಡು ಹೇಳ್ತೀರಾ ಅಂತ ಅಂದ್ಕೊಂಡಿದ್ದೇನೆ ನಾನು. ಹೇಳಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ ಮ್ಯಾಮ್. ಇನ್ನೊಮ್ಮೆ ಕೊಡ್ತೀನಿ ಮ್ಯಾಮ್. ಇನ್ನೊಮ್ಮೆ ಕೊಡಿ ನೋಡುವ. ಎಲ್ಸಿಗ ಅನುರಾಧ ಮ್ಯಾಮ್ಗೆ ಕೊಟ್ಟಿರೋಣ ಮ್ಯಾಮ್? ಆಗ್ಬೋದು. ನಾಗರತ್ನ ಮೇಡಮ್ ಅನ್ಮ್ಯೂಟ್ ಆಯ್ತು. ನಮಸ್ತೆ ಮೇಡಮ್. ನಮಸ್ತೆ. ಹಾ ಮೇಡಮ್, ಹೇಳಿ ಮೇಡಮ್. ನಾನೊಂದು ವಚನ ಹಾಡ್ತೀನಿ ಮೇಡಮ್. ಆಯ್ತಾಯ್ತು, ಹೇಳಿ. ಉಳ್ಳವರು ಶಿವಾಲಯ ಮಾಡುವರು, ಉಳ್ಳವರು ಶಿವಾಲಯ ಮಾಡುವರು, ಉಳ್ಳವರು ಶಿವಾಲಯ ಮಾಡುವರು. ನಾನೇನು ಮಾಡಲಿ ಬಡವನಯ್ಯ, ನಾನೇನು ಮಾಡಲಿ ಬಡವನಯ್ಯ, ಉಳ್ಳವರು ಶಿವಾಲಯ ಮಾಡುವರು, ಉಳ್ಳವರು ಶಿವಾಲಯ ಮಾಡುವರು. ಎನ್ನ ಕಾಲೆ ನೆಟ್ವರ್ಕ್ ಇಶ್ಯೂ. ಎನ್ನ ದೇಹವೇ ದೇಗುಲವಯ್ಯ, ಎನ್ನ ಕಾಲೆ ಕಂಬ, ಎನ್ನ ದೇಹವೇ
ದೇಗುಲವಯ್ಯ ಶಿರವೇ ಹೊನ್ನ ಕಳಶವಯ್ಯ ಶಿರವೇ ಹೊನ್ನ ಕಳಶವಯ್ಯ ಸ್ಥಾವರ ಕಳಿವುಂಟು ಜಂಗಮ ಕಳಿವೆಲ್ಲ ಸ್ಥಾವರ ಕಳಿವುಂಟು ಜಂಗಮ ಕಳಿವೆಲ್ಲ ಕೂಡಲ ಸಂಗಮ ದೇವ ದೇವ ಕೂಡಲ ಸಂಗಮ ದೇವ ದೇವ ಉಳ್ಳವರು ಶಿವಾಲಯ ಮಾಡುವರು ಉಳ್ಳವರು ಶಿವಾಲಯ ಮಾಡುವರು ನಾನೇನ ಮಾಡಿ ಬಡವನಯ್ಯ ನಾನೇನ ಮಾಡಲಿ ಬಡವನಯ್ಯ ಉಳ್ಳವರು ಶಿವಾಲಯ ಮಾಡುವರು ಮಾಡುವರು. ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ತುಂಬಾ ಚೆನ್ನಾಗಿ ಹೇಳಿದ್ರಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಓಕೆ, ಅನುರಾಧ ಮ್ಯಾಮ್. ನಮಸ್ತೆ ಮೇಡಮ್. ನಮಸ್ತೆ. ಮೇಡಮ್, ನಾವು ಗೊತ್ತಿಲ್ಲದೆಲ್ಲ ತಿಳ್ಕೊಂಡಿದ್ವಿ ಮೇಡಮ್ ಈ ಬ್ಯಾಚಲ್ಲೂ. ಅಂದ್ರೆ ಮೊದ್ಲೆಲ್ಲ ಟಿವಿ ಕಡೆ ತುಂಬಾ ಜ್ಞಾನ ಆಗ್ತಿತ್ತು. ಈಗ ಟಿವಿ ನೋಡ್ಬೇಕು ಅನ್ಸೋದೇ ಇಲ್ಲ. ನಮ್ಮ ಮನೆಯವ್ರ ಹೇಳ್ತಾರೆ, ಅಯ್ಯೋ ನಿಮ್ಮ ಅಮ್ಮಂಗ್ ಭಾರಿ ಧ್ಯಾನ ಇವಾಗ ಧ್ಯಾನ ಕೂತ್ಬಿಡ್ತಾಳೆ ಅಂತ ಅವ್ರು ಫೋನ್ ಮಾಡಿದ್ರು ಧ್ಯಾನ, ಅಮ್ಮ ಏನಮ್ಮ ಯಾವಾಗ ಧ್ಯಾನದಲ್ಲೇ ಇರ್ತೀಯ ಅಂತ ಇರ್ತಾರೆ ಮಕ್ಳುನು. ಮತ್ತೆಲ್ಲ ನಾವೆಲ್ಲ ಅಂದ್ರೆ ಅವ್ರು ಹೇಳಿದೆಲ್ಲ ಒಂದೊಂದ್ ಗೊತ್ತಿಲ್ಲದೆಲ್ಲ ಗೊತ್ತಾಗಿದೆ, ತಿಳ್ಕೊಂಡಿದೀವಿ ಮೇಡಮ್. ಧ್ಯಾನ ತುಂಬಾ ಧ್ಯಾನ ಮಾಡ್ಬೇಕು ಅನ್ಸುತ್ತೆ, ಯಾವಾಗ್ಲೂ ಧ್ಯಾನ ಮಾಡ್ಬೇಕು ಅನ್ಸುತ್ತೆ. ಮತ್ತೆ ಒಂದ್ ಹಾಡ್ ಹೇಳ್ತೀನಿ ಮೇಡಮ್. ಒಂದು ನೀವು ಬೆಳಿಗ್ಗೆ ಜಾಯ್ನ್ ಆಗ್ತೀರಾ ಮೇಡಮ್? ಮಧ್ಯಾಹ್ನ ಆಗ್ತೀನಿ. ಬೆಳಿಗ್ಗೆ ಹೊತ್ತು ನೀರೆಲ್ಲ ಬರುತ್ತೆ ಮೇಡಮ್, ಅದಕ್ಕೆ ಆಗಲ್ಲ. ಪರವಾಗಿಲ್ಲ, ನಾನು ಅದಕ್ಕೆ ಕೇಳಿದಲ್ಲ. ಮಧ್ಯಾಹ್ನ ನಿಮಗೆ ಮುದ್ರೆ ಎಲ್ಲ ಹೇಳ್ಕೊಡ್ತಾರಲ್ಲ, ಅದೆಲ್ಲ ಅಭ್ಯಾಸ ಮಾಡ್ತೀರಾ? ಹೇಳ್ತಾರೆ, ಅದೆಲ್ಲ ಅಭ್ಯಾಸ ಮಾಡ್ತೇವೆ. ಅದೇ ಹೆಬ್ಬೆಟ್ಟು ಮತ್ತು ಕಿರುಬೆರಳಿದೆಲ್ಲ ಹೇಳಿದ್ರಲ್ಲ, ಅದೆಲ್ಲ ಮಾಡ್ತಾ ಇರ್ತೀನಿ ಮೇಡಮ್. ಮತ್ತೆ ಯೋಗ ಕ್ಲಾಸ್ ಹೋಗ್ತೀನಿ ನಾನು. ಸಂಜೆ 5 ಗಂಟೆಯಿಂದ ಯೋಗ ಕ್ಲಾಸ್ ಇದೆ ನಮ್ದು ಸಂಜೆ. ಸರಿ ಮೇಡಮ್, ಒಂದು ಹಾಡು ಹೇಳ್ತೀನಿ. ಓಕೆ, ಹೇಳಿ. ಜಗತ್ಪತಿ ಹರಿ ಸಾಯಿ ಗೋಪಾಲ, ಜಗತ್ಪತಿ ಹರಿ ಸಾಯಿ ಗೋಪಾಲ, ಜಗದೋದ್ಧಾರ ಸಾಯಿ ನಂದಲಾಲ, ಜಗದೋದ್ಧಾರ ಸಾಯಿ ನಂದಲಾಲ, ಸಾಯಿ ನಂದಲಾಲ ಜೈ ಜೈ ಗೋಪಾಲ, ಸಾಯಿ ನಂದಲಾಲ ಜೈ ಜೈ ಗೋಪಾಲ, ಸಾಯಿ ನಂದಲಾಲ ಜೈ ಜೈ ಗೋಪಾಲ. ಮಥುರಾಧಿಪತಿ ಕೃಷ್ಣ ಗೋಪಾಲ, ಮಥುರಾಧಿಪತಿ ಕೃಷ್ಣ ಗೋಪಾಲ, ಮಧುರ ಮಧುರೇ ಗಾನ ವಿಲೋಲ, ಮಧುರ ಮಧುರೇ ಗಾನ ವಿಲೋಲ, ಜಗದೋದ್ಧಾರ ಸಾಯಿ ನಂದಲಾಲ, ಜಗದೋದ್ಧಾರ ಸಾಯಿ ನಂದಲಾಲ, ಜಗತ್ಪತಿ ಹರಿ ಸಾಯಿ ಗೋಪಾಲ, ಜಗದೋದ್ಧಾರ ಸಾಯಿ ನಂದಲಾಲ, ಜಗದೋದ್ಧಾರ ಸಾಯಿ ನಂದಲಾಲ, ಮಥುರಾಧಿಪತಿ ಕೃಷ್ಣ ಗೋಪಾಲ, ಮಧುರ ಮಧುರೇ ಗಾನ ವಿಲೋಲ, ಜಗದೋದ್ಧಾರ ಸಾಯಿ ನಂದಲಾಲ, ಸಾಯಿ ನಂದಲಾಲ ಜೈ ಜೈ ಗೋಪಾಲ, 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 ಜಗತ್ಪತಿ ಹರಿ ಸಾಯಿ ಗೋಪಾಲ, ಜಗದೋದ್ಧಾರ ಸಾಯಿ ನಂದಲಾಲ. ಆಯ್ತು ಮೇಡಮ್, ನಮಸ್ತೆ. ಥ್ಯಾಂಕ್ ಯು. ಚೆನ್ನಾಗಿ ಹೇಳಿದ್ರಿ. ಥ್ಯಾಂಕ್ ಯು. ಶಶಿಕಲಾ ಮ್ಯಾಮ್ಗೆ ಅನ್ಮ್ಯೂಟ್ ಮಾಡಿ.
ಓಕೆ. ಮೇಡಮ್ ನಮಸ್ತೆ. ನಮಸ್ತೆ ಮ್ಯಾಮ್. ನಾವು 4 ಕ್ಲಾಸ್ಗೂ ಅಟೆಂಡ್ ಆಗ್ತೀವಿ. ಬೆಳಿಗ್ಗೆ 11:30 ಕ್ಲಾಸು ಮತ್ತೆ ಮಧ್ಯಾಹ್ನ. ತುಂಬಾ ಎಲ್ಲಾನು ತುಂಬಾ ಚೆನ್ನಾಗಿ ಮೂಡ್ ಬರುತ್ತೆ. ಬೆಳಗ್ಗೆ ಸ್ವಲ್ಪ ನಮಗೆ ಕೆಲಸ ಇರೋದ್ರಿಂದ ವಿಡಿಯೋ ಆಫ್ ಮಾಡ್ಕೊಂತೀವಿ. ಗಡಿಬಿಡಿ ಇರುತ್ತೆ ಒಂದ್ ಸ್ವಲ್ಪ. ಈ ಟೈಮ್ ತುಂಬಾ ಚೆನ್ನಾಗಿರುತ್ತೆ ಮೇಡಮ್. ಓಕೆ ಓಕೆ. ಬೆಳಿಗ್ಗೆ ಹೇಳಿದೆಲ್ಲ ಅಳವಡಿಸ್ಕೊಂಡಿದ್ದೀರಾ? ಮುದ್ರೆಗಳು ಹೇಳ್ತಾರೆ, ಅಕ್ಕಿ ಪ್ರೆಷರ್ ಹೇಳ್ತಾರೆ, ಹ್ಞೂ ಮೇಡಮ್. ಬಗ್ಗೆ ಹೇಳ್ತಾರೆ, ಪಿರಮಿಡ್ ಪವಾಡ ಹೇಳ್ತಾರೆ. ಹ್ಞೂ ಮೇಡಮ್ ಎಲ್ಲ ಓಕೆ ಮ್ಯಾಮ್. ತುಂಬಾ ಚೆನ್ನಾಗಿ ಮೂಡ್ ಬರುತ್ತೆ ಮೇಡಮ್. ಈಗ ಈ ಟೈಮಲ್ಲಿ ಇನ್ನೂ ನಮಗೆ ಒಂಥರ ವಿಶ್ರಾಂತಿ ಇರುತ್ತೆ. ಕರೆಕ್ಟ್. ಬೇಗ ಕೆಲಸ ಮಾಡಿ ಅಟೆಂಡ್ ಆಗ್ತೀವಿ. ತುಂಬಾ ಚೆನ್ನಾಗಿ ಬರುತ್ತೆ. ನಮಗೆ ಅಕ್ಕಪಕ್ಕ ಯಾರು ಇದನ್ನು ನಮಗೆ ಬೇಕು ಅನ್ಸಲ್ಲ. ಇಲ್ಲೇ ನಮಗೆ ಬಹಳ ಚೆನ್ನಾಗಿ ರಿಲೀಫ್ ಆಗುತ್ತೆ. ಎಲ್ಲ ಒಳ್ಳೆ ಜ್ಞಾನ ಪಡಿತಿದೀವಿ. ತುಂಬಾ ಚೆನ್ನಾಗಿದೆ ಮೇಡಮ್. ಒಂದು ಹಾಡು. ಹೇಳಿ ಮೇಡಮ್, ಹೇಳಿ ಹೇಳಿ ಹೇಳಿ. ಮಹಾದೇವ 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 ಕರುಣೆಯ ನೀ ತೋರೋ, ಮಹಾದೇವ ಕರುಣೆಯ ನೀ ತೋರೋ. ಹಣ್ಣು ಕಾಯಿ ಜಾಜಿ ಗುಲಾಬಿ, ಹಣ್ಣು ಕಾಯಿ ಜಾಜಿ ಗುಲಾಬಿ, ತಂದಿಹೆ ನಿನಗೆ ಮಂಗಳಕರನಿಗೆ. ದೇವಾ ನೀನೇ ಬಂದು ಭಕ್ತರನ್ನು ಕಾಯೋ. ಮಹಾದೇವ 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 ಕರುಣೆಯ ನೀ ತೋರೋ. ತಂದೆಯು ನೀನು ತಾಯಿಯು ನೀನು, ತಂದೆಯು ನೀನು ತಾಯಿಯು ನೀನು, ಬಂಧು ಬಳಗ ಎಲ್ಲವೂ ನೀನೇ. ಶಂಕರ ನೀನಿಲ್ಲದೆ ಮತ್ಯಾರೆನಗಿಲ್ಲವೋ, ಶಂಕರ ನೀನಿಲ್ಲದೆ ಮತ್ಯಾರೆನಗಿಲ್ಲವೋ. ಮಹಾದೇವ 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 ಕರುಣೆಯ ನೀ ತೋರೋ. ಅವಕಾಶಕ್ಕಾಗಿ ತುಂಬ ಹೃದಯದ ಧನ್ಯವಾದ. ಥ್ಯಾಂಕ್ ಯು. ಚೆನ್ನಾಗಿ ಹೇಳಿದ್ರಿ ಮೇಡಮ್, ತುಂಬಾ ಧನ್ಯವಾದಗಳು. ನಿಮ್ಮ ಎಕ್ಸ್ಪೀರಿಯನ್ಸ್ ಸಹ ಬಹಳ ಚೆನ್ನಾಗಿ ತಾವು ಶೇರ್ ಮಾಡ್ಕೊಂಡ್ರಿ. ಧನ್ಯವಾದಗಳು. ಉಮಾದೇವಿ ಮ್ಯಾಮ್. ನಮಸ್ತೆ ರೇವತಿ ಮೇಡಮ್. ನಮಸ್ತೆ. ನಮಸ್ತೆ ಮೇಡಮ್. ಈ ವಾರದ ಅನುಭವ ಹೇಳಿ ಅಂದ್ರಲ್ಲ ನೀವು, ಅದಕ್ಕೋಸ್ಕರ ಈ ವಾರದಲ್ಲಿ ಸ್ವಾಧ್ಯಾಯಗಳು ಪ್ರತಿಯೊಂದು ತುಂಬಾ ಚೆನ್ನಾಗಿತ್ತು ಮೇಡಮ್ ಅವರೇ. ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಒಂದು ಮಿಸ್ ಮಾಡ್ದಾಗ ಎಲ್ಲ ನೋಡ್ತಾ ಇದ್ದೆ. ಎಲ್ಲ ಅವ್ರು ಹೇಳೋದ್ರಲ್ಲಿ ಇಂಟ್ರೆಸ್ಟ್ ಕೇಳ್ತಾ ಇದ್ದೆ. ಮಾಲಿನಿ ಮೇಡಮ್ದು, ಜಯಶ್ರೀ ಮೇಡಮ್ದು, ಎಲ್ಲ ಪ್ರತಿಯೊಬ್ಬರದು ಇಂಟ್ರೆಸ್ಟ್ ಆಗಿತ್ತು. ಅದನ್ನ ಕೇಳ್ತಾ 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 ನನಗೆ ಧ್ಯಾನದ ಮೇಲೆ ಇನ್ನೂ ಹೆಚ್ಚಿನ ಆಸಕ್ತಿ ಮೂಡ್ತಾ ಇದೆ. ನನಗೆ ಯಾವಾಗ ಟೈಮ್ ಸಾಧ್ಯ ಆಗುತ್ತೋ ಅವಾಗ ಧ್ಯಾನ ಬೇರೆ ನನಗೆ ಯಾವ ತಾಟು ಬರಲ್ಲ. ನನಗೆ ಟೈಮ್ ಸಿಗ್ತಾ ಸ್ವಲ್ಪ ಟೈಮ್ ಇದೆ ಬಿಡು, ಧ್ಯಾನ ಮಾಡೋಣ, ಧ್ಯಾನ ಮಾಡೋಣ, ಮುದ್ರೆ ಮಾಡೋಣ, ಲಾಕುಪಂಚರ್ ಮಾಡ್ಕೊಳ್ಳೋಣ, ಈ ತರ ಧ್ಯಾನದಲ್ಲೇ ಇರ್ತೀನಿ ವಿನಃ ಬೇರೆ ಕಡೆ ನನ್ ಗಮನನೇ ಹೋಗ್ತಾ ಇಲ್ಲ ಮೇಡಮ್. ಆತರ ಅಷ್ಟು ಆಸಕ್ತಿ ಮೂಡ್ತಾ ಇದೆ ಸ್ವಾಧ್ಯಾಯಗಳೆಲ್ಲ ಕೇಳ್ತಾ ಕೇಳ್ತಾ. ಮತ್ ನಾನೊಂದ್ ಸ್ವಾಧ್ಯಾಯ ಕೊಟ್ಟೆ, ಅದು ನನ್ ಮನ್ಸಿಗೆ ಖುಷಿ ಕೊಡ್ತು. ಮತ್ ಕೆಲವೊಂದ್ ಮಾತಾಡಿದೆ, ಅದು ನನ್ ಮನ್ಸಿಗೆ ಖುಷಿ ಕೊಡ್ತು. ಮಾಸ್ಟರ್ಸ್ ಮಾತುಗಳೆಲ್ಲ ಖುಷಿ ಕೊಡ್ತು. ಮನೇಲಿ ನಾನು ಸ್ವಾಧ್ಯಾಯ ಕೇಳ್ತಾ ಇರ್ತೀನಿ. ಆ ಟೈಮ್ ಬಂದ ತಕ್ಷಣ ನಾನು ಮಾತಾಡ್ತಾ ಇದ್ರು, ಟೈಮ್ ಆಯ್ತು ನಾನು ಹೋಗ್ತೀನಿ ಅಂತ ಎದ್ ಬಂದ್ಬಿಟ್ಟು ರೂಮಲ್ಲಿ ಬಂದ್ಬಿಡ್ತೀನಿ. ಹೇಳೋದು ಅದೆಲ್ಲ ಮಾಡ್ತಾ ಇರ್ತೀನಲ್ಲ ಮೇಡಮ್. ಅದಕ್ಕೆ ನಮ್ಮ ಮನೆಯವ್ರು ಸಹ ಇವೆಲ್ಲ ಪ್ರೋತ್ಸಾಹ ಮಾಡ್ತಾ ಇದಾರೆ. ಅಯ್ಯೋ ಟೈಮ್ ಆಯ್ತು ಹೋಗಮ್ಮ, ನಾವ್ ಮಾಡ್ತಾ ಇರ್ತೀವಿ ಹೋಗಮ್ಮ ಅಂತಾರೆ. ಅವ್ರು ಧ್ಯಾನಕ್ಕೆ ಬರದೇ ಇದ್ರು ನನಗೆ ಸಪೋರ್ಟ್ ಮಾಡ್ತಾರೆ ಮೇಡಮ್. ಅದು ಬರ್ತಾರೆ, ನಿಧಾನಕ್ಕೆ ಬರ್ತಾರೆ. ಅದೇ ಮೇಡಮ್, ನಾನು ಎನ್ಕರೇಜ್ ಮಾಡ್ತಾರೆ. ಹೋಗು ನೀವ್ ಹೋಗು, ನಾವ್ ಮಾಡ್ಕೊಂತೀವಿ, ನೀನ್ ಹೋಗು ಅಂತಾರೆ. ಅದು ಈ ವಾರದಲ್ಲೇ ನಮ್ದು ತುಂಬಾ ಅದು ಎಕ್ಸ್ಪೀರಿಯನ್ಸ್ ಆಯ್ತು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಏನಾದ್ರು ಹೇಳ್ತೀರಾ? ಸಣ್ಣ ಚುಟ್ಕ ಇಲ್ಲ ಮೇಡಮ್? ಚುಟ್ಕ ಹೇಳಿ. ಹೌದು, ಶಿಲ್ಪಿ ಹತ್ರ 2 ಕಲ್ಲುಗಳಿದ್ವಂತೆ. ಅವು ಮಾತಾಡ್ತಾ ಇದ್ವಂತೆ.
ನೀ ನೋಡು, ನೀನ್ ಮಾತ್ರ ಶಿಲ್ಪಿ ಆಗ್ಬಿಟ್ಟೆ, ನನ್ನ ನೋಡ್ರಿ ಮೆಟ್ಲು ಮಾಡ್ಬಿಟ್ರು, ನೋಡ್ದ ಶಿಲ್ಪಿ ಅಂತ ಕೆಲಸ ಮಾಡ್ದ ಅಂತ ಹೇಳಿದ್ರಂತೆ. ಶಿಲ್ಪಿದೇನು ಅವ್ರದ್ದೇನ್ ತಪ್ಪಿಲ್ಲ. ಅವ್ರು ಉಳಿಪಟ್ಟು ಎಷ್ಟು ಕೊಟ್ರು ನಾನು ಸಹಿಸ್ಕೊಂಡೆ. ಅಷ್ಟು ಉಳಿಪಟ್ಟುಗಳು ಸಹಿಸ್ಕೊಂಡಿದ್ದಕ್ಕೆ ನಾನು ಮೂರ್ತಿ ಆದೆ. ಈ ಉಳಿಪಟ್ಟಿಗೆ ಸಹಿಸ್ಕೊಳ್ಳಿಲ್ಲ ನೀನು, ಅದಕ್ಕೋಸ್ಕರ ನೀನ್ ಮೆಟ್ಲಾದೆ ಅಂತ. ಅದಕ್ಕೆ ಜೀವನದಲ್ಲಿ ಎಷ್ಟೇ ಕಷ್ಟ ಬಂದ್ರು ಸಹಿಸ್ಕೊಂಡ್ರೆ ಒಂದು ನಾವು ಗುರಿ ಮುಟ್ಟಬಹುದು, ಒಂದು ಸ್ಥಾನವನ್ನ ಪಡಿಬಹುದು ಅನ್ನೋದಕ್ಕೆ ಉದಾಹರಣೆ ಅಂತ ಹೇಳ್ತೇನೆ ಮೇಡಮ್. ವೆರಿ ನೈಸ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಒಳ್ಳೆ ಚುಟುಕ, ಒಳ್ಳೆ ಕಲೆಕ್ಷನ್ ಇಟ್ಕೊಂಡಿದ್ದೀರಾ. ಥ್ಯಾಂಕ್ ಯು ಮೇಡಮ್. ಶಶಿಕಲಾ ಮೇಡಮ್ ಪುನಃ ಕೈ ಎತ್ತಿದ್ರೆ ಶ್ಯಾಮಲಾ ಮೇಡಮ್ಗೆ ಅನ್ಮ್ಯೂಟ್ ಮಾಡಿ. ಓಕೆ, ಅನ್ಮ್ಯೂಟ್ ಮಾಡ್ಕೊಳ್ಳಿ ಮ್ಯಾಮ್. ಶ್ಯಾಮಲಾ ಮ್ಯಾಮ್. ನಮಸ್ತೆ ಮೇಡಮ್. ನಮಸ್ತೆ. ನಮಸ್ತೆ. ಧ್ಯಾನ ಎಲ್ಲ ಚೆನ್ನಾಗಾಯ್ತು ನನ್ಗೆ. ಹಾ, ಮೊದ್ಲಿಂದು 41 ದಿವಸ ಮಾಡಿದ್ದೆ, ಇದು ಹಂಗೆ ಚೆನ್ನಾಗಾಯ್ತು ನನಗೆ. ಇಲ್ಲೆಲ್ಲ ಒಂಥರ ಹೇಳಿದ್ರಿ. ಒಂಥರ ಹುಳ ಹರ್ದಂಗಾಯ್ತು. ಈ ನೆತ್ತಿ ಮೇಲೂ ಬಂದಿದೆ ಈಗ. ಅದು ಧ್ಯಾನ ಮಾಡಿದಾಗ ಮಾತ್ರ ಆಗುದಾ ನಿಮ್ಗೆ? ಧ್ಯಾನ ಮಾಡುವಾಗ ಆಗುತ್ತೆ. ಅದೇ ಹೇಳಿದ್ರಲ್ಲ ಮೊನ್ನೆ ನರೇಂದ್ರ ಸರ್ ಹೇಳಿದ್ರಲ್ಲ, ಅದು ಒಳ್ಳೇದೇ, ನಿಮ್ಗೆ ಎನರ್ಜಿ ಬರುವಾಗ ಆತರ ಫೀಲಿಂಗ್ ಆಗ್ತದೆ ಅಂತ. ಇದು ಮೈ ಮೇಲೆಲ್ಲ ಆಗುತ್ತೆ, ಮುಖದಲ್ಲಿ, ತಲೆ ಮೇಲೆ. ಎದ್ದ ಮೇಲೆ ಆಗುದಿಲ್ಲ ಅಲ್ವಾ? ಇಲ್ಲ, ಅದ್ರ ಮೇಲೆ ಆಗ್ಲ ಒಂದು 3-4 ನಿಮಿಷ ಆಗುತ್ತೆ. ಓಕೆ ಓಕೆ ಓಕೆ. ಅಷ್ಟೇ, ಆಮೇಲೆ ಆಗಲ್ಲ. ಅಲ್ಲ ಅದ್ರಲ್ಲಿ ಬೇಕಪ್ಪ. ಅಲ್ಲೇ ಅವ್ರು ಮಾತಾಡಿದ್ರು ಈಗ್ಲೇ. ಹೇಳ್ತಾರೆ ಇಂದು ಶುಕ್ರವಾರ. ರೇವತಿ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ ಮ್ಯಾಮ್. ಮಾಡದೆ ಸರ್ದು ಫೋನ್ ಇತ್ತು, ಅದಕ್ಕೆ ಮ್ಯೂಟ್ ಮಾಡಿದ್ದೆ ಅಷ್ಟೇ. ಓಕೆ ಮ್ಯಾಮ್. ಗುರುಗಳ ಫೋನ್ ಇತ್ತು. ಓಕೆ, ಮೇಡಮ್ ಹೇಳಿ ಶ್ಯಾಮಲಾ ಮೇಡಮ್. ಇಂದು ಶುಕ್ರವಾರ, ಶುಭವ ತರುವ ವಾರ, ಸುಮಂಗಳಿಯರೆಲ್ಲ ನಿನ್ನ ಪೂಜಿಸುವ ಪುಣ್ಯವಾರ. ಇಂದು ಶುಕ್ರವಾರ, ಶುಭವ ತರುವ ವಾರ. ಮುಂಜಾನೆಯ ಮಡಿಯೊಟ್ಟು ಕುಂಕುಮವ ಹಣಿಗಿಟ್ಟು, ರಂಗೋಲಿಯ ಬಾಗಿಲಿಗಿಟ್ಟು ಹಣ್ಣು ಕಾಯಿ ನೀಡುವ ವಾರ. ಇಂದು ಶುಕ್ರವಾರ, ಶುಭವ ತರುವ ವಾರ. ಮಲ್ಲಿಗೆ ಜಾಜಿ ಹೂಮಾಲೆ ಹಾಕಿ, ಚಂದನ ಹಚ್ಚಿ ಶೃಂಗಾರ ಮಾಡಿ, ಕರ್ಪೂರದಾರತಿ ನಿನಗೆ ಬೆಳಗಿ ಭಕ್ತಿಯಿಂದಲೇ ಭಜಿಸುವ ವಾರ. ಇಂದು ಶುಕ್ರವಾರ, ಶುಭವ ತರುವ ವಾರ. ಸುಹಾಸಿನಿಯರಿಗೆ ಕುಂಕುಮ ಹಚ್ಚಿ, ಸಂಭ್ರಮದಿಂದ ಬಾಗಿನ ನೀಡಿ, ಸರ್ವ ಮಂಗಳೆಯ ಕೀರ್ತಿಯ ಹಾಡಿ, ಸಕಲ ಭಾಗ್ಯವ ಬೇಡುವ ವಾರ. ಇಂದು ಶುಕ್ರವಾರ, ಶುಭವ ತರುವ ವಾರ. ಧನ್ಯವಾದಗಳು. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿ ಹೇಳಿದ್ರಿ. ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು ನಿಮ್ದು. ನೀವು ಅದು ಹುಳ ಬರುವ ಬಗ್ಗೆ ಅದೇ ನೀವು ಒಳ್ಳೇದು ಅಂತಾನೆ ಅನ್ಕೊಳ್ಳಿ, ಅದು ಹೇಳಿದ್ರಲ್ಲ. ಅದು ಯಾಕಂದ್ರೆ ನಿಮ್ಗೆ ಧ್ಯಾನ ಮಾಡುವಾಗ ಮಾತ್ರ ಹಾಗೆ ಆಗುವ ಕಾರಣ ಅದು ಒಳ್ಳೆ ಸೂಚನೆ, ಎನರ್ಜಿ ಒಳಗೆ ಹೋಗ್ತಾ ಇದೆ ಅಂತ ಆಯ್ತು. ಓಕೆ ಓಕೆ, ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ನಾಗರತ್ನ ಮೇಡಮ್ಗೆ ಅನ್ಮ್ಯೂಟ್ ಮಾಡಿ. ಕೊಟ್ಟಿದ್ದೀನಿ ಮ್ಯಾಮ್. ನಾಗರತ್ನ ಮ್ಯಾಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಅವನು ಹಿಂಗೆಲ್ಲ ಹೇಳು ಮಾಸ್ಟರ್ ತರ ಅಲ್ಲ. ಶ್ಯಾಮಲಾ ಮೇಡಮ್ ಮ್ಯೂಟ್ ಮಾಡಿದ್ದೀನಿ ಮೇಡಮ್, ಮ್ಯೂಟ್ ಮಾಡಿದೆ. ಮಾಡಿದಿರಾ? ಓಕೆ. ನಾಗರತ್ನ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಾಗರತ್ನ ಮ್ಯಾಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಇನ್ನೊಮ್ಮೆ ಕೊಡ್ತೇನೆ. ಇನ್ನೊಮ್ಮೆ ಕೊಡಿ. ಹಾ, ಆಗ್ತಾ ಇಲ್ವಾ? ಕೊಟ್ಟಿದ್ದೀನಿ ಮೇಡಮ್ ನಾನು. ನಾಗರತ್ನ ಮ್ಯಾಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಇನ್ನೊಮ್ಮೆ ಕೊಡ್ತೀನಿ. ಆಗ್ತಾ ಇಲ್ಲ ಅಂತ ಹೇಳ್ತಾ ಇದಾರೆ ಅವರು. ಈಗ ನೋಡಿ ಮ್ಯಾಮ್. ಆಗ್ತಾ ಇಲ್ವಾ?
ಆಗ್ತಾ ಇಲ್ಲ ಅಂತೆ. ಆ, ನಾನ್ ಕೊಡ್ಲಾ? ನೀವ್ ಒಂದ್ಸತಿ ಕೊಡಿ ಮೇಡಮ್. ಮಾಡ್ಕೊಳ್ಳಿ ಮೇಡಮ್. ನಾಗರತ್ನ ಮ್ಯಾಮ್ ಅನ್ಮ್ಯೂಟ್ ಮಾಡಿದೆ. ನಿಮ್ ಫೋನಲ್ಲಿ ಊರೆಲ್ಲ ತಿರುಗಿ ಬಂದ್ರಿ, ಏನೋ ಪ್ರಾಬ್ಲಮ್ ಮಾಡ್ಕೊಂಡ್ರ ಅಂತ ಫೋನಲ್ಲಿ. ನಾವೆಲ್ಲರೂ ಕೊಟ್ಟಿದ್ದೇವೆ, ಅನ್ಮ್ಯೂಟ್ ಆಗ್ತಾ ಇಲ್ಲ ನಿಮ್ದು. ಗಿರಿಜಾ ಮೇಡಮ್ ಕೊಡೋಣ ಗಿರಿಜಾ ಮೇಡಮ್. ಮೇಡಮ್ಗೆ ಕೊಡಿ, ಅಷ್ಟ್ರಲ್ಲಿ ನೀವು ನೋಡ್ಕೊಳ್ಳಿ ಮೇಡಮ್. ಅವ್ರಿಗೂ ನಾಗರತ್ನಮ್ಮ ಮ್ಯಾಮಿಗೆ ಇನ್ನೊಮ್ಮೆ ಕೊಟ್ಟಿರ್ತೀನಿ ಮೇಡಮ್. ಆಯ್ತು. ಗಿರಿಜಾಂಬಾ ಮ್ಯಾಮ್ ಮಾತಾಡಿ. ಹಲೋ ಮೇಡಮ್, ನಾನು ನಮಸ್ತೆ. ಹೊಸಬ್ಳು, ಇವತ್ತೇ Okay. ಜಾಯಿನ್ ಆಗಿರೋದು ನಾನು. ನಮ್ Oh, ಫ್ರೆಂಡ್ very ಯಾರೋ nice. ಕೊಟ್ರು ಲಿಂಕ್. ವೆರಿ ನೈಸ್. ನನ್ಗೆ ಕರೆಕ್ಟ್ ಆಗಿ ಟೈಮಿಂಗ್ಸ್ ಯಾವ್ಯಾವಾಗ ಇರುತ್ತೆ ಪ್ರೋಗ್ರಾಮ್ ಅಂತಾನೆ ಇನ್ನೂ ಸರಿ ಗೊತ್ತಿಲ್ಲ. ಇವಾಗೇನೋ ಜಾಯಿನ್ ಆದೆ, ಬರ್ತಿತ್ತು. ನಾನು ಇವತ್ತು ಹೊಸಬ್ಳು, ಒಂದ್ ಹಾಡು ಹೇಳ್ಬೋದಾ? ಯಾವ ಊರ್ನವರು ತಾವು? ನಾನ್ ಮೈಸೂರು. ಮೈಸೂರು. ಓಕೆ, ಹಾಡು ಹೇಳಿ, ಆಮೇಲೆ ನಾನು ಹೇಳ್ತೇನೆ ಯಾವ ಯಾವ ಟೈಮಿಗೆ ನಮ್ಮ ಪ್ರೋಗ್ರಾಮ್ ಇದೆ ಅಂತ. ಓಕೆ ಮೇಡಮ್. ಓಕೆ ಓಕೆ, ಹೇಳಿ. ಆಶುತೋಷ್ ಶಶಾಂಕ ಶೇಖರ ಚಂದ್ರಮೌಳಿ ಚಿದಂಬರ, ಕೋಟಿ ಕೋಟಿ ಪ್ರಣಾಮ ಶಂಭು, ಕೋಟಿ ನಮನ ದಿಗಂಬರ, ಕೋಟಿ ನಮನ ದಿಗಂಬರ. निर्विकारोंकार अविनाशी तुम्ही देवादिदेव, जगत सर्जक प्रलय करता, शिवं सत्यं सुंदरा, शिवं सत्यं सुंदरा. निरंकार स्वरूप कालेश्वर महायोगीश्वरा, दयानिधि दानेश्वरा, जय जटाधर भयंकरा, जय जटाधर भयंकरा. शूलपाणि त्रिशूलधारी अवगडी भागंबरी, जय महेश त्रिलोचनाय विश्वनाथ विशंबरा, विश्वनाथ विशंबरा. नाथ नागेश्वर हरोहर पाप शाप अभिशापतम, महादेव महान भोले सदा शिव शिव शंकरा, सदा शिव शिव शंकरा. जगतपति अनुरक्ति भक्ति सदैव तेरे चरण हो, क्षमा हो अपराध सब जय जय जयति जगदीश्वरा. जन्म जीवन जगत का संताप ताप मिटे सभी, ओम नमः शिवाय मन जपता रहे पंचाक्षरा, जपता रहे पंचाक्षरा, जपता रहे पंचाक्षरा. ಥ್ಯಾಂಕ್ ಯು ಮ್ಯಾಮ್, ಅವಕಾಶ. ಹೇಳಿದ್ರಿ, ತುಂಬಾ ಚೆನ್ನಾಗಿ ಹೇಳಿದ್ರಿ. ಆಕ್ಚುಲಿ ಬೆಳಿಗ್ಗೆ ನಮ್ದು ಬೆಳಿಗ್ಗೆ 5 ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಮೇಡಮ್. ಬೆಳಿಗ್ಗೆ 5 ಗಂಟೆಗೆ ಸ್ಟಾರ್ಟ್ ಆದ್ರೆ ಅಲ್ಲಿ ಯೋಗ ಪ್ರಾಣಾಯಾಮ ಇರುತ್ತೆ, ಆಮೇಲೆ ಅರ್ಧ ಗಂಟೆ ಧ್ಯಾನ ಇರುತ್ತೆ. ತದನಂತರ ಸ್ವಾಧ್ಯಾಯ ಮಾಡೋರು ಬರ್ತಾರೆ, ಅಂದ್ರೆ ಜ್ಞಾನ ಹಂಚಿಕೊಳ್ಳೋರು, ಒಳ್ಳೊಳ್ಳೆ ಸ್ಪೀಕರ್ಸ್ ಅನ್ನ ಕರೆಸಿ ಜ್ಞಾನ ಹಂಚಿಕೆ ಇದೆ. ಓಕೆ ಮ್ಯಾಮ್. ಇದು ದಿನ ನಡೆಯುತ್ತೆ. ನಾಳೆ ಭಾನುವಾರ ಆದ ಕಾರಣ ಬೆಳಿಗ್ಗೆ 5 ಗಂಟೆಯಿಂದ 8 ಗಂಟೆವರೆಗೆ 3 ಗಂಟೆಗಳ ಕಾಲ ಧ್ಯಾನ ಮಾತ್ರ ಇರುತ್ತೆ. ಆಮೇಲೆ ಧ್ಯಾನದ ಬಗ್ಗೆ ಒಂದ್ ಸ್ವಲ್ಪ ಅನುಭವ ಹಂಚಿಕೆಯನ್ನ ಕೇಳ್ತಾರೆ, ಸ್ವಾಧ್ಯಾಯನ ಇಲ್ಲ. ಸರಿ, ಓಕೆ ಮ್ಯಾಮ್, ಜಾಯಿನ್ ಆಗಿ. ಆಮೇಲೆ ಬೆಳಿಗ್ಗೆ ಅದಾಯ್ತು, ಆಮೇಲೆ 11:30ಯಿಂದ 12:30ವರೆಗೆ ಕೇವಲ ಧ್ಯಾನ ಮಾತ್ರ ಇದೆ. ಏನ್ ಮಾಡೋದ್ ಹೆಂಗ? ಒಂದು ಯಾರು ಅನ್ಮ್ಯೂಟ್ ಮಾಡ್ಕೊಳ್ಳಿ, ಇದು ಅವ್ರಿಗೆ ಹೋಗ್ಬೇಕು. ಸುಭದ್ರಾ ಮೇಡಮ್ ಅವರ ಯಾರೋ ಒಂದು ಕೇಳ್ತಾ ಇದೆ ನೋಡಿ, ಮ್ಯೂಟ್ ಮಾಡಿದ್ದೀನಿ ಮಾಡ್ಕೊಳ್ಳಿ. ಮಾಡಿದ್ದೀನಿ ಮೇಡಮ್. ಓಕೆ ಓಕೆ. ಗಿರಿಜಾಂಬ ಮೇಡಮ್ ಕೇಳ್ತಾ ಇದ್ದಾರಲ್ವಾ? ಕೇಳ್ತಾ ಇದೆ ಮೇಡಮ್. 11:30ಯಿಂದ 12:30 ಕೇವಲ ಧ್ಯಾನ ಮಾತ್ರ ಮಾಡಿಸ್ತಾರೆ, 1 ಗಂಟೆ ತುಂಬಾ ಚೆನ್ನಾಗಿ ಧ್ಯಾನ ಮಾಡಬಹುದು ಅದರಲ್ಲಿ. ಆಮೇಲೆ 3ರಿಂದ 4:15 ಗಂಟೆವರೆಗೆ ಧ್ಯಾನ ಪ್ಲಸ್ ಸ್ವಾಧ್ಯಾಯ ಇದೆ, ಜ್ಞಾನ ಹಂಚಿಕೆ ಇದೆ. 3ರಿಂದ 4:15. ಹೌದು, 3ರಿಂದ 4:15 ಮಧ್ಯಾಹ್ನ ಮೇಲೆ. ಆ ನಂತರ 9ರಿಂದ 10. ಥ್ಯಾಂಕ್ ಯು ಮ್ಯಾಮ್. ಓಕೆ ಮ್ಯಾಮ್, ಜಾಯಿನ್ ಆಗಿ. ಇವರು ಅನ್ಮ್ಯೂಟ್ ಆಗ್ತಾ ಇಲ್ಲ ಅನ್ಸುತ್ತೆ ನಾಗರತ್ನ ಮೇಡಮ್ಗೆ. ನಾನೊಮ್ಮೆ ಕೊಟ್ಟು ನೋಡ್ತೇನೆ. ಇಲ್ಲ ಮೇಡಮ್, ಆಗ್ತಾ ಇಲ್ಲ. ಹೌದು, ಫೋನ್ ಏನೋ ಪ್ರಾಬ್ಲಮ್ ಆಗಿದೆ ಅನ್ಸುತ್ತೆ. ಓಕೆ, ಸುಭದ್ರಾ ಮೇಡಮ್ಗೆ ಕೊಡ್ಲಾ ಮ್ಯಾಮ್? ಹಾ,
ಕೊಡ್ಲಾ ಇಯರ್ಫೋನ್ ಕೊಡ್ಲಾ? ನಾಗರತ್ನ ಮೇಡಮ್ ಏನೋ ಹೇಳಿದ್ದಾರೆ ನೋಡಿ, ಡೈರೆಕ್ಟ್ ಹೊಸ ಮೊಬೈಲ್ ಅಂತೆ, ಹಾಗಾಗಿ ಪ್ರಾಬ್ಲಮ್ ಆಗಿದೆ ಮೇಡಮ್. ನಾಳೆ ತಾವು ಅದನ್ನ ಕರೆಕ್ಟ್ ಮಾಡ್ಕೊಳ್ಳಿ. ಓಕೆ ಮ್ಯಾಮ್, ಸಾರಿ ನಿಮಗೆ ಅನ್ಮ್ಯೂಟ್ ಮಾಡಕ್ ಆಗ್ತಾ ಇಲ್ಲ ನೋಡಿ ನಿಮ್ ಮೊಬೈಲ್. ಅಲೋ ಅಂತ ಪರ್ಮಿಷನ್ ಕೊಡ್ಬೇಕು ಮೇಡಮ್ ಮೈಕ್ರೋಫೋನ್. ನಮಸ್ಕಾರ, ಅವ್ರದ್ದು ಮ್ಯೂಟ್ ಆಗಿಲ್ಲ ಮೇಡಮ್. ಯಾರ್ದು? ಲಕ್ಷ್ಮೀ ಸಿಬಯ್ಯ ಅನ್ನೋರ್ದು ಮ್ಯೂಟ್ ಆಗಿಲ್ಲ, ವಾಯ್ಸ್ ಬರ್ತಾ ಇರೋದು. ಅವರಿಗೆ ಮ್ಯೂಟ್ ಕೊಟ್ಟಾಗೆಲ್ಲ ಒಂದ್ ನಿಮಿಷ. ರಘುನಾಥ್. ನಮಸ್ಕಾರ ಮೇಡಮ್. ಯಾರು ಇದು? ನಮಸ್ಕಾರ, ನಮ್ದೇ. ನಮ್ದಂದ್ರೆ ಲಕ್ಷ್ಮಿ ಮ್ಯಾಮ್. ಯಾರು? ಅಯ್ಯೋ ರಘುನಾಥ್. ಹಾ ಮ್ಯಾಮ್. ಮ್ಯಾಮ್ ನೀವು ಆಪ್ಷನ್ ಚೇಂಜ್ ಮಾಡಿದ್ರ ಮ್ಯಾಮ್ ಅಲ್ಲಿ. ಇದು ಸ್ಪೀಕರ್ ಆನ್ ಮಾಡ್ಕೊಳೋದು ಎಲ್ಲ ಹೋಸ್ಟ್ ಎಲ್ರಿಗೂ ಕೊಟ್ಬಿಟ್ಟಿದ್ದೀರಾ, ಅದನ್ನೊಂದ್ ಸ್ವಲ್ಪ ಚೇಂಜ್ ಮಾಡಿ ಮ್ಯಾಮ್. ಬರೀ ಹೋಸ್ಟ್ ಮತ್ತೆ ಕೋ ಹೋಸ್ಟ್ ಗೆ ಇರ್ಲಿ. ಹಾ ಆಯ್ತು ನೋಡಿ, ಆಯ್ತು ನೋಡಿ. ಲಕ್ಷ್ಮೀ ಸಿಬಯ್ಯನಾ? ಓಕೆ, ಈಗ ಒಂದು ಮಾಡಿ ಸುಭದ್ರಾ ಮೇಡಮ್ಗೆ ಕೊಡಿ. ರಘುನಾಥ್. ನಮಸ್ತೆ ಮೇಡಮ್. ಹಾ ನಮಸ್ತೆ ರವಿತಿ ಮೇಡಮ್. ಮಾತಾಡಿ ನಾನು ಮಾತಾಡಿ. ಧ್ಯಾನಕ್ಕೆ ಬಂದು 10 ತಿಂಗಳಾಗಿದೆ ಮೇಡಮ್. ಹಾ ಧ್ಯಾನದಿಂದ ನನಗೆ ಎಲ್ಲ ಏನೇ ಕೆಲ್ಸಕ್ಕೆ ಹೋದ್ರು ಪ್ರೋಗ್ರೆಸ್ ಕಾಣ್ತಾ ಇದೆ ಮೇಡಮ್. ಓಕೆ. ಮೂತ್ರ ಚಿಕಿತ್ಸೆಯಲ್ಲಿ ಏನೋ ಮಾಡ್ಕೋತಾ ಇದೀನಿ, ಅಂದ್ರೆ ಪಾನ ಮಾಡ್ತಿಲ್ಲ. ಕಣ್ಣು ಕಿವಿ ಮೂಗೆ ಎಲ್ಲ ಹಾಕೊಂಡು ಮಾಡ್ತಾ ಇದೀನಿ. ಅಂಗಾಲುಗಳು ಸ್ವಲ್ಪ ಮರದ ತರ ಬೆಂಡ್ ಆದಂಗ ಆಗ್ತಿರ್ತಿತ್ತು, ಅದನ್ನ ಮೂತ್ರದಲ್ಲೇ ಇಟ್ಕೊಂಡು ಮಾಡ್ತಾ ಇದೀನಿ. ಕ್ರಾಂಪ್ಸ್ ಬರ್ತಿತ್ತು, ಅದು ಹಚ್ಕೊಂಡಾಗ ಇರಲ್ಲ, ಒಂದ್ 2-3 ದಿವಸ ಹಚ್ಚದೆ ಬಿಟ್ಟಾಗ ಎಲ್ಲಾದ್ರೂ ಹೋದಾಗ ಮತ್ತೆ ಕ್ರಾಂಪ್ಸ್ ಬರ್ತಾ ಇದೆ, ಹಂಗ ಆಗ್ತಾ ಇದೆ. ಅದನ್ನ ಮಾಡ್ಕೋತೀನಿ ಮೇಡಮ್. ಇಷ್ಟು ನನ್ನಲ್ಲಿ ಇಂಪ್ರೂವ್ ಆಗಿದೆ ಅದು. ಥ್ಯಾಂಕ್ ಯು ಮೇಡಮ್, ಒಳ್ಳೆ ಅನುಭವ. ಓಕೆ ಓಕೆ ಮ್ಯಾಮ್, ಇಷ್ಟ ಆಗಿದೆ ಮೇಡಮ್ ನಾನು ಕ್ಲಾಸಿಗೆ ಬಂದ್ಮೇಲೆ. ಓಕೆ ಓಕೆ. ಒಂದು ಹಾಡು ಹೇಳ ಮೇಡಮ್? ಹಾ ಹೇಳಿ ಹೇಳಿ. ಏನ್ ಸವಿ ಹರಿನಾಮ, ಮನಸ್ಸು ತೃಪ್ತಿಯಾಗದು ಪ್ರೇಮ. ಏನ್ ಸವಿ ಹರಿನಾಮ, ಮನಸ್ಸು ತೃಪ್ತಿಯಾಗದು ಪ್ರೇಮ. ಜನರಿಗೆ ತಿಳಿಯದು ಇದರ ಮಹಿಮಾ, ಗನ್ನ ಮಹಿಮ ವಿಷ್ಣು ಸಹಸ್ರನಾಮ. ಏನ್ ಸವಿ ಹರಿನಾಮ, ಅಮೃತದ ರುಚಿಯುಂಡ ವಾಲ್ಮೀಕಿ, ಸ್ಮರಿಸುವ ನರಹರ ನಮ್ಮ ಕನಕ. ಪ್ರೇಮದಿಂದ ಹರಿಭಕ್ತ ಪುಂಡರೀಕ, ರಾಮ್ 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 ಸರ್ವ ಜಗಕ್ಕೂ. ಏನ್ ಸವಿ ಹರಿನಾಮ, ಮನಸ್ಸು ತೃಪ್ತಿಯಾಗದು ಪ್ರೇಮ. ರಕ್ಷಣೆಯ ಮಾಡುವುದು ಹರಿನಾಮ, ಮೋಕ್ಷ ಪದವಿಯ ಕೊಡುವುದು ನೇಮ. ಫಲ್ಗುಣಿಗೆ ಫಲಿಸಿತು ಹೆಚ್ಚೆಂದು, ರಾಮ್ 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 ಸರ್ವ ಜಗಕ್ಕೂ. ಏನ್ ಸವಿ ಹರಿನಾಮ, ಮನಸ್ಸು ತೃಪ್ತಿಯಾಗದು ಪ್ರೇಮ. ಹರಿ ಸ್ಮರಣೆ ಮಾಡಬೇಕು, 6 ಗುಣ ಬಿರುದುಗಳ ಬಿಡಬೇಕು. ವೇದಗಳು ಸಾರುತ್ತಿವೆ ಇವು 4, ಪುರಂದರ ವಿಠಲನೆ ಸರ್ವ ಜಗಕ್ಕೂ. ಏನ್ ಸವಿ ಹರಿನಾಮ, ಮನಸ್ಸು ತೃಪ್ತಿಯ. ಜನರಿಗೆ ತಿಳಿಯದು ಇದರ ಮಹಿಮಾ, ಗನ್ನ ಮಹಿಮ ವಿಷ್ಣು ಸಹಸ್ರನಾಮ.
ಏನ್ ಸವಿ ಏನ್ ಸವಿ ಹರಿನಾಮ. ಧನ್ಯವಾದಗಳು ಮೇಡಮ್, ಅವಕಾಶ ಕೊಟ್ಟಿದ್ದಕ್ಕಾಗಿ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು. ಅನ್ನಪೂರ್ಣ ಶೆಟ್ಟರ್. ಅನ್ಮ್ಯೂಟ್ ಕೊಟ್ಟಿದ್ದೀನಿ ಮ್ಯಾಮ್. ಓಕೆ. ನಮಸ್ತೆ ನಮಸ್ತೆ ಮೇಡಮ್. ನಮಸ್ತೆ ನಮಸ್ತೆ. ಅನುಭವ ನನಗೆ ಈಗ ಧ್ಯಾನಕ್ಕೆ ಬಂದ ನಂತರ ಧೈರ್ಯ ಬಹಳ ಬಂದಿದೆ, ಹೆದರಿಕೆ ಹೋಗಿದೆ, ವೆರಿ ಗುಡ್. ಹೆದರಿಕೆ ಹೋಗಿದೆ, ಕೋಪ ಹೋಗಿದೆ. ಆಮೇಲೆ ಸೋಮೂತ್ರ ಚಿಕಿತ್ಸೆ, ಕೊಬ್ಬರಿ ಎಣ್ಣೆ ಸೇವನೆ ಮಾಡ್ತಾ ಇದ್ದೀನಿ. ಅದರಿಂದ ನನ್ನ ಥೈರಾಯ್ಡ್ ಇತ್ತು, ಅದು ಡೋಸ್ ಕಡಿಮೆ ಆಗಿದೆ. ಟ್ಯಾಬ್ಲೆಟ್ ಡೋಸ್ ಕಡಿಮೆ ಆಗಿದೆ. ಯಾವ್ದಾದ್ರೂ ಹೆದರಿಕೆ ಅನ್ನೋದೇ ಹೋಗ್ಬಿಟ್ಟಿದೆ ನನಗೆ. ಇವಾಗ ಏನ್ ಬಂದ್ರೆ ನಿಭಾಯಿಸ್ತೇನೆ ಅನ್ನೋದ ಧೈರ್ಯ ಬಂದಿದೆ. ವೆರಿ ನೈಸ್. ಓಕೆ. ಹಿಂಗಾಗಿ ನಾನು ಬೆಳಿಗ್ಗೆ 1 hour, ನೈಟ್ 1 hour ಮಾಡ್ತೇನೆ. ಹಿಂಗಾಗಿ ತುಂಬಾ ಧ್ಯಾನ ತುಂಬಾ ಚೆನ್ನಾಗಿ ಆಗ್ತಾ ಇದೆ. ಇವೆಲ್ಲ ಮತ್ತೆ ಸಮಗ್ರ ಜೀವನ ಶೈಲಿ, ಮುದ್ರೆ, ಇವನು ಅಕ್ಯುಪ್ರೆಷರ್ ಸ್ವಲ್ಪ ಮಾಡ್ತಾ ಇದ್ದೀನಿ. ಅದರಿಂದನೂ ಸ್ವಲ್ಪ ಚೆನ್ನಾಗಿ ಆಗ್ತಾ ಇದೆ. ಮೇಡಮ್ ಮಾಡಿ ಹೇಳ್ತೇನೆ ನಾನು. ಹೇಳಿ. ಎಲ್ಲೇ ಇರು ಹೇಗೆ ಇರು, ಎಂದೆಂದು ಮನದಲ್ಲಿ ನೀ ತುಂಬಿರು. ಎಲ್ಲೇ ಇರು ಹೇಗೆ ಇರು, ಎಂದೆಂದು ಮನದಲ್ಲಿ ನೀ ತುಂಬಿರು. ಬಾಳೆಂಬ ಗುಡಿಗೆ ನೀ ದೇವನಾದೆ, ಕರುಣಾಳು ನೀನು ಆಧಾರವಾದೆ. ಬಾಳೆಂಬ ಗುಡಿಗೆ ನೀ ದೇವನಾದೆ, ಕರುಣಾಳು ನೀನು ಆಧಾರವಾದೆ. ನಾ ಬೇಡಲಾರೆ ವರವೇನನು, ನೀ ನೀಡು ಸಾಕು ನೆಗೆಯೊಂದನು. ಎಲ್ಲೇ ಇರು ಹೇಗೆ ಇರು, ಎಂದೆಂದು ಮನದಲ್ಲಿ ನೀ ತುಂಬಿರು. ನನ್ನಾಸೆ ನೂರು ಹೂವಾಗಿ ನಗಲು, ಹೂಮಾಲೆ ಮಾಡಿ ನಿಮಗೆಂದೆ ತರಲು. ನನ್ನ ಆಸೆ ನೂರು ಹೂವಾಗಿ ನಗಲು, ಹೂಮಾಲೆ ಮಾಡಿ ನಿಮಗೆಂದೆ ತರಲು. ಕಣ್ತುಂಬ ಕಂಡೆ ಆ ರೂಪವ, ಬೆಳಕಾಗಿ ಬಂದ ಆ ದೀಪವ. ಎಲ್ಲೇ ಇರು ಹೇಗೆ ಇರು, ಎಂದೆಂದು ಮನದಲ್ಲಿ ನೀ ತುಂಬಿರು. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಚೆನ್ನಾಗಿ ಹೇಳಿದ್ರಿ. ಓಕೆ, ಶಿವರತ್ನ ಮ್ಯಾಮ್. ರಘುನಾಥ್. ನಮಸ್ತೆ ಮ್ಯಾಮ್. ಹೇಳಿ. ನಮ್ಮ ಸಂಸಾರ ಆನಂದ ಸಾಗರ, ಪ್ರೀತಿ ಎಂಬ ದೈವವೇ ನಮಗಾಧಾರ. ಆ ದೈವ ತಂದ ವರದಿಂದ ಬಾಳೆ ಬಂಗಾರ. ನಮ್ಮ ಸಂಸಾರ ಆನಂದ ಸಾಗರ, ಜೇನುಗೂಡಿನಂತೆ ನಮ್ಮಿ ಮನೆಯು, ಕೂಡಿ ಬಾಳುತ್ತಿರುವ ದೇವರ ಗುಡಿಯು. ಜೇನುಗೂಡಿನಂತೆ ನಮ್ಮಿ ಮನೆಯು, ಕೂಡಿ ಬಾಳುತ್ತಿರುವ ದೇವರ ಗುಡಿಯು. ನಮ್ಮ ಜೀವ ಎಂಬುದೇ ನಮಗೆ ರಕ್ಷೆಯೋ, ಕನ್ನಡ ನುಡಿ ರತ್ನವೇ ಬಾಳಿನ ಬೆಳಕು, ಬಾಳಿನ ಬೆಳಕು. ನಮ್ಮ ಸಂಸಾರ ಆನಂದ ಸಾಗರ, ಸೋದರ ವಾತ್ಸಲ್ಯದಿ ನನ್ನಿ ತಮ್ಮನೋ, ಮೀರಿಸ ಗುಣವಂತರು ನನ್ನ. ಸೋದರ ವಾತ್ಸಲ್ಯದಿ ನನ್ನಿ ತಮ್ಮನು, ಮೀರಿಸ ಗುಣವಂತರು ನನ್ನ ಹೃದಯಗಳು.
ಕಷ್ಟ ಸುಖದಿ ನಿನ್ನಲ್ಲೇ ಇರುವೆನು, ನನ್ನ ಜೀವನ ಸಾಗಿಸಲು ಜೊತೆಗೆ ಇರುವೆನು, ಜೊತೆಗೆ ಬೆಳೆವೆನು. ನಮ್ಮ ಸಂಸಾರ ಆನಂದ ಸಾಗರ, ಪ್ರೀತಿ ಎಂಬ ದೈವವೇ ನಮಗಾಧಾರ, ಆ ದೈವ ತಂದ ವರದಿಂದ ಬಾಳೆ ಬಂಗಾರ. ನಮಸ್ತೆ ಮ್ಯಾಮ್. ನಮಸ್ತೆ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು, ಚೆನ್ನಾಗಿ ಹೇಳಿದ್ರಿ. ಲಕ್ಷ್ಮೀ ಸಿಬಯ್ಯ, ಇಲ್ಲಿಗೆ ನಾವು ಬಹುಶಃ ಇದನ್ನ ಇನ್ನೊಬ್ರು ರೂಪಾ ಪಾಟೀಲ್ ಎತ್ತಿದ್ದಾರೆ. ಇವರಿಬ್ಬರ ನಂತರ ನಾವು ಧ್ಯಾನಕ್ಕೆ ಹೋಗೋಣ. ಮೇಡಮ್ ಮ್ಯೂಟ್ ಆನ್ ಆಗ್ತಾ ಇಲ್ಲ. ಯಾರದು? ಲಕ್ಷ್ಮೀ ಸಿಬಯ್ಯ ಆಗಿದೆ ಅಲ್ಲ, ಅನ್ಮ್ಯೂಟ್ ಆಗಿದೆ ಅಲ್ಲ ಮ್ಯಾಮ್, ಮಾತಾಡಿ. ಮಾತಾಡಿ ಮೇಡಮ್, ಮಾತಾಡಿ. ನೀವು ಮಾತಾಡೋದು ನಮ್ಗೆ ಕೇಳ್ತಾ ಇದೆ, ಅನ್ಮ್ಯೂಟ್ ಆಗಿದೆ. ಅರೆ, ಹಾಡ್ ಹೇಳ್ತೀನಿ ಮೇಡಮ್ ನಾನೊಂದು. ಹೇಳಿ 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 ಮ್ಯಾಮ್, ಲಕ್ಷ್ಮಿ ಮ್ಯಾಮ್ ಹೇಳಿ. ಮತ್ತೆ ಮ್ಯೂಟ್ ಮಾಡ್ಕೊಂಡ್ರ ಅಂತ. ಹಾ ಹೇಳಿ ಮೇಡಮ್. ಹೇಳ್ತೀನಿ. ಹಾ ಹೇಳಿ ಹೇಳಿ. ಬದುಕಿದೇನು ಭವಯನಗೆ ಹಿಂಗಿತು, ಪದ್ಮನಾಭನ ಪಾದದೊಲುಮೆ ಎನಗಾಯಿತು. ಬದುಕಿದೇನು ಭವಯನಗೆ ಹಿಂಗಿತು, ಪದ್ಮನಾಭನ ಪಾದದೊಲುಮೆ ಎನಗಾಯಿತು. ಹರಿತೀರ್ಥ ಪ್ರಸಾದ ಜಿಹ್ವೆಗೆ ದೊರಕಿತು, ಹರಿತೀರ್ಥ ಪ್ರಸಾದ ಜಿಹ್ವೆಗೆ ದೊರಕಿತು. ಹರಿನಾಮಾಮೃತವು ಕಿವಿಗೊದಗಿತು, ಹರಿನಾಮಾಮೃತವು ಕಿವಿಗೊದಗಿತು. ಹರಿದಾಸರು ಎನ್ನ ಬಂಧುಗಳಾದರು, ಹರಿದಾಸರು ಎನ್ನ ಬಂಧುಗಳಾದರು. ಶ್ರೀಹರಿಯ ಶ್ರೀ ಮುದ್ರೆ ಆಭರಣವಾಯಿತು. ಬದುಕಿದೆನು ಭವಯನಗೆ ಹಿಂಗಿತು. ಮುಕ್ತರಾದರು ಎನ್ನ 101 ಕುಲದವರು, ಮುಕ್ತರಾದರು ಎನ್ನ 101 ಕುಲದವರು. ಮುಕ್ತಿ ಮಾರ್ಗಕ್ಕೆ ಯೋಗ್ಯ ನಾನಾದೆನು, ಅಕಳಂಕ ಶ್ರೀಹರಿಯ ಭಕ್ತಿಗೆ ಮನ ಒಲಿತು. ರುಕ್ಮಿಣಿಯ ರಸ ಕೈವಶನಾದ ನೆನಗೆ, ಬದುಕಿದೆನು ಭವಯನಗೆ ಹಿಂಗಿತು. ಪದ್ಮನಾಭನ ಪಾದದೊಲುಮೆ ಎನಗಾಯಿತು. ಇಂದೆನ್ನ ಜೀವಕ್ಕೆ ಸಕಲ ಸಂಪದವಾಯಿತು, ಇಂದೆನ್ನ ಜೀವಕ್ಕೆ ಸಕಲ ಸಂಪದವಾಯಿತು. ಮುಂದೆನ್ನ ಜನ್ಮ ಸಾಫಲ್ಯವಾಯಿತು, ಮುಂದೆನ್ನ ಜನ್ಮ ಸಾಫಲ್ಯವಾಯಿತು. ತಂದೆ ಶ್ರೀಕಾಗೆ ನೆಲೆಯಾದಿ ಕೇಶವರಾಯ, ಬಂದೆನ್ನ ಹೃದಯದಲ್ಲಿ ನೆಲೆಯಾಗಿ ನಿಂತ. ಬದುಕಿದೆನು ಭವಯನಗೆ ಹಿಂಗಿತು. ಪದ್ಮನಾಭನ ಪಾದದೊಲುಮೆ ಎನಗಾಯಿತು. ಹರೇ ಕೃಷ್ಣ. ಥ್ಯಾಂಕ್ ಯು ಮ್ಯಾಮ್, ಚೆನ್ನಾಗಿ ಹೇಳಿದ್ರಿ. ಥ್ಯಾಂಕ್ ಯು. ರೂಪಾ ಪಾಟೀಲ್ ಮ್ಯಾಮಿಗೆ ಅನ್ಮ್ಯೂಟ್ ಕೊಡಿ. ಆ ನಂತರ ನಾವು ಇವ್ರದ್ದು ಕೊನೆ ಮಾಡಿಬಿಟ್ಟು ಆ ನಂತರ ಧ್ಯಾನವನ್ನ ಪ್ರಾರಂಭ ಮಾಡೋಣ. ನಮಸ್ತೆ ಮೇಡಮ್, ನಾನು ರೂಪಾ ಶಾರದನ್ನ ಮಾತಾಡ್ತಿರೋದು. ಸ್ವಲ್ಪ ಮೊಬೈಲ್ ಇದಾಗಿತ್ತು ಮೇಡಮ್. ನಿಮ್ಗೆ ಸ್ವಲ್ಪ ಅನುಭವ ಜಾಸ್ತಿ ಇರುತ್ತೆ ಅಂತ ನಾನು ಒಂದು ಪ್ರಶ್ನೆ ಕೇಳ್ತಿದ್ದೀನಿ ಅಷ್ಟೇ. ನಮ್ಮ ಮನೆಗ್ ನಿನ್ನೆ ಒಂದು ಮ್ಯಾಟ್ ಇದ್ರ ಬಗ್ಗೆ ಹೇಳಕ್ ಬಂದಿದ್ರು ಮೇಡಮ್. ಮ್ಯಾಗ್ನೆಟ್ ಇರುತ್ತೆ ಅದ್ರೊಳಗೆ. ಅದು ಅದೇ ವಿಮಾನದಲ್ಲಿ ಹೋಗೋರಿಗೆ ಜಾಕೆಟ್ ಮಾಡಿರ್ತಾರ ಅದ್ರಿಂದ. ಅದನ್ನೇ ನಮಗೆ ಏನ್ ಬೇಕು, ಇಲ್ಲಿ ಭೂಮಿಯಲ್ಲಿ ಇರೋರಿಗೆ ಏನ್ ಬೇಕೋ ಅದಕ್ಕೆ ಒಂದಷ್ಟು ಹೆಲ್ತ್ ಟಿಪ್ಸ್ ಎಲ್ಲ ಹೇಳಿದ್ರು. ಹೆಲ್ತ್ಗೆ ನನಗ್ ಗೊತ್ತು ಮೇಡಮ್, ನಮ್ಮ ಜೀವನ ಶೈಲಿ ಸರಿ ಇಲ್ಲ ಅಂದ್ರೆ ಒಂದಷ್ಟು ಅದೆಲ್ಲ ಹಂಗೆ ತಾತ್ಕಾಲಿಕ ಅಷ್ಟೇ ಇದಾಗಲ್ಲ ಅಂತ. ಬಟ್ ಹೆಂಗಾಗೈತಿ, ನಮ್ಮ ಅಮ್ಮಂಗೆ ಕಾಲ್ ನೋವು ಜೊತೆಗೆ ಶುಗರ್. ನಾನು ಬಾಳ ಹೇಳ್ತಿರ್ತೀನಿ, ಹೆಚ್ಚು ಮಲ್ಗೆ ಇರ್ತಾರೆ
ಆಮೇಲೆ ಒಂದ್ ಸ್ವಲ್ಪ ನ್ಯಾಚುರಲ್ ಆಗಿ ರಿಸಸ್ ಪ್ರಾಬ್ಲಮ್ ಆಗತ್ತಲ್ಲ ಮೇಡಮ್, ಈಗ ಕಂಟ್ರೋಲ್ ಸಿಗಲ್ಲ, ಸ್ವಲ್ಪ ಜಾಸ್ತಿ ಆಗತ್ತೆ. ಹಂಗಾಗಿ ಅವರು ಅದಕ್ಕೆಲ್ಲ ಅದು ಆಕತಿ ಅಂತ ಹೇಳಿದ್ರು ಒಂದಷ್ಟು. ಅಮ್ಮ ತರಿಸ್ಬೇಕು ಅಂತ. ಅದಕ್ಕೆ ನಿಮ್ಮ ಅಭಿಪ್ರಾಯ ಏನು ಅಂತ ಇದನ್ನ ನಾವು ಮೊನ್ನೆ ಬಹುಶಃ ಸಣ್ಣಗೌಡ್ರು ಮೆಸೇಜ್ ಮಾಡಿದ್ದಾರೆ ನೋಡಿ. ಮೊನ್ನೆ ಯಾರೋ ಒಬ್ರು ಕೇಳಿದ್ರು, ನಾವು ಹೇಳಿದ್ವಿ ಅದು ಒಳ್ಳೇದಲ್ಲ ಅಂತ. ಯಾಕಂದ್ರೆ ಆ ಮ್ಯಾಗ್ನೆಟ್ ಮ್ಯಾಟ್ ಇಂದ ತುಂಬಾ ಜನರಿಗೆ ಆ ಯೋಗ ಎಲ್ಲ ಮಾಡ್ಲಿಕ್ಕೆ ಮತ್ತೆ ಅದರ ಕಟ್ಟುಕೊಂಡೆಲ್ಲ ಪ್ರಾಬ್ಲಮ್ ಆಗಿ ಹಾಸ್ಪಿಟಲೈಸ್ ಆಗಿದ್ದೆಲ್ಲ ಉದಾಹರಣೆಗಳಿದ್ದಾವೆ. ಅದಕ್ಕೋಸ್ಕರ ಅದು ಬೇಡ ಅಂತ ನಾವು ಹೇಳುದು, ಅದನ್ನ ನಾವು ರೆಕಮೆಂಡ್ ಮಾಡಲ್ಲ. ಸಣ್ಣಗೌಡ್ರು ಸರ್ ನಿಮ್ಗೆ ಕಾಸ್ಟ್ ಕೊಟ್ಟಿದ್ದೇನೆ ನೋಡಿ. ಇದು ಮ್ಯಾಗ್ನೆಟ್ ಇದ್ರ ಬಗ್ಗೆ ನಮ್ಗೆ ಮೋದಿ ಕೇರ್ ಒಳಗೆ ಒಂದಷ್ಟು ಇದು ಬರುತ್ತೆ ಅಂತ ಹೇಳಿದ್ರು ಮೇಡಮ್. ಅದು ಯೂಸ್ ಆಗತ್ತೆ ಅಂತ. ಅಂದ್ರೆ ಮ್ಯಾಟ್ ಅಲ್ಲ ಅದು, ಹಂಗೆ ಸ್ವಲ್ಪ ನಿಂತ್ಕೊಳ್ಳೋದು ಮತ್ತೆ ಕೈಗೆ ಹಾಕೊಳ್ಳೋದು ಇದು ಇರುತ್ತೆ ಅಂತ ಹೇಳಿದ್ರು. ಅಲ್ಲ ಏನಂದ್ರು ಅದು ಮ್ಯಾಗ್ನೆಟ್ ಅಲ್ವಾ, ಸೊ ಅದಕ್ಕೋಸ್ಕರ ಅದು ರೆಕಮೆಂಡ್ ಮಾಡೋದು ಸರಿಯಲ್ಲ, ಅದು ಒಳ್ಳೇದಲ್ಲ ಅಂತ ಹೇಳ್ಕೊಂಡು ಅಭಿಪ್ರಾಯ. ಸಣ್ಣಗೌಡ್ರು ಸಹ ಅದನ್ನ ಹಾಕಿದ್ದಾರೆ. ಸಣ್ಣಗೌಡ್ರು ಸರ್ಗೆ ಅನ್ಮ್ಯೂಟ್ ಮಾಡಿ. ಶರಣ ಶರಣತೆಗಳು. ಶಾರದಾ ಪಾಟೀಲ್ ಮೇಡಮ್ ಕೇಳ್ತೀವಿ ಸರ್, ಕೇಳ್ತೀವಿ. ಕೇಳ್ತಾ ಇಲ್ಲ, ಅದು ನೆಟ್ವರ್ಕ್ ಮಾರ್ಕೆಟಿಂಗ್, ಸುಮಾರು ನೆಟ್ವರ್ಕ್ ಮಾರ್ಕೆಟಿಂಗ್ಗಳು ನಡೆದಿದೆ ಸಮಾಜದಲ್ಲಿ. ಅದೊಂದು ಬಯೋಮೆಡಿಯಾದು 1 ಲಕ್ಷ ರೂಪಾಯಿದು ಬೆಡ್ ಇತ್ತು. ಈಗ ಅದು 12,000 ರೂಪಾಯಿದ್ದು 3 ಕಂಪ್ನಿಗಳು ಅದನ್ನ ರಿಟೇಲ್ ಮಾಡ್ತಾ ಇದಾವೆ. ತಗೊಂಡ್ರನ್ನು ಕೂಡ ನಾ ಅಬ್ಸರ್ವ್ ಮಾಡಿದ್ದೇನೆ. 100ಕ್ಕೆ 5 ಜನ 6 ಜನಕ್ಕೆ ರಿಸಲ್ಟ್ ಬಂದಿದೆ, ಉಳಿದವ್ರಿಗೆ ಯಾರಿಗೂ ಬಂದಿಲ್ಲ. ಅವ್ರು ನಿರೀಕ್ಷೆ ಮಾಡಿದಷ್ಟು. ಹೌದ್ರಾ? ದಯವಿಟ್ಟು ಅದ್ರದ್ದೇನು ಯೂಸ್ ಇಲ್ಲ. ನೀವು ಸಪ್ಲಿಮೆಂಟ್ಸ್ ಅನ್ನ ಚೆನ್ನಾಗಿ ತಗೊಳ್ಳಿ, ಅದರಿಂದನೇ ರಿಸಲ್ಟ್ ಬರುತ್ತೆ. ಜೊತೆಗೆ ಮೆಡಿಟೇಷನ್ ಮಾಡಿಸಿ ಅಷ್ಟೇ, ಬಿಟ್ರೆ ಬೇರೆ ಯಾವ್ದು ಯೂಸ್ ಆಗಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಅಂತದೆಲ್ಲ ಆರ್ಟಿಫಿಷಿಯಲ್ ಇದೆಲ್ಲ ಕಟ್ಕೊಳ್ಳೋದೆಲ್ಲ ಅಗತ್ಯ ಇಲ್ಲ. ಯಾಕಂದ್ರೆ ನನ್ನ ಎದುರುನು ಒಂದು ಉದಾಹರಣೆ ಇದೆ. ಒಬ್ಬರಿಗೆ ಪ್ರಾಬ್ಲಮ್ ಆಗಿ ಪಾಪ ವಯಸ್ಸಾಗಿತ್ತು, ಅದನ್ನ ತಕೊಂಡು ಅದರಿಂದ ಅವರು ಯೋಗ ಏನೋ ಮಾಡ್ತಾ ಇದ್ರು, ಅವ್ರಿಗೆ ಅದರಿಂದನೇ ಪ್ರಾಬ್ಲಮ್ ಆಗಿ ಶಿ ಪಾಸ್ಡ್ ಆಲ್ಸೋ. ಸೊ ಹಾಸ್ಪಿಟಲ್ನವರು ಹೇಳಿದ್ರು ನೀವು ಇಂಥದೆಲ್ಲ ಯೂಸ್ ಮಾಡಬಾರ್ದು, ಸ್ವಲ್ಪ ನೋಡ್ಬೇಕು ಅಂತ ಹೇಳ್ಕೊಂಡು. ಅದ ಕಾರಣ ಅಂಥದ್ದು ಆರ್ಟಿಫಿಷಿಯಲ್ ಅಗತ್ಯ ಇಲ್ಲ ಆಕ್ಚುಲಿ. ನನಗ್ ಗೊತ್ತು ಮೇಡಮ್, ನಂಗೆ ಅದೇ ನನಗ್ ಗೊತ್ತು. ನನಗೆ ಕೇಳಿದ್ದು ಅರ್ಥ ಮಾಡ್ಸಕ್ ಆಗ್ತಿಲ್ಲ, ನಾನ್ ಹೆಂಗ್ ಹೇಳ್ಬೇಕು. ಮತ್ತೆ ಈಗ ಬೇಜಾರಾಗತ್ತೆ, ನಮ್ನೆ ಅಷ್ಟ್ ಹೇಳಿದ್ರು ಏನೋ ಆಗ್ತಿತ್, ನನಗೆ ಕೊಡಿಸ್ಲಿಲ್ಲ ಅಂತ ಅವ್ರಿಗೆ ಬೇಜಾರಾಗತ್ತಲ್ಲ. ಯಾಕಂದ್ರೆ ನೀವು ಹೇಳೋದಕ್ಕಿಂತ ಚೆನ್ನಾಗಿ ಮಾರ್ಕೆಟ್ನವರು, ಒಳ್ಳೆ ಮಾರ್ಕೆಟಿಂಗ್ ನವರು ಕನ್ವಿನ್ಸ್ ಮಾಡ್ದಂಗೆ ಹೇಳ್ತಾರೆ. ಅವರಿಗೆ ಅದೇ ವೇದವಾಕ್ಯ ಆಗುತ್ತೆ. ಅದಕ್ಕೋಸ್ಕರ ನಾವೇನೋ ದುಡ್ಡು ಖರ್ಚಾಗುತ್ತೆ. ಫೋನ್ ಮಾಡಿ ಮೇಡಮ್, ನಾನ್ ಹೇಳ್ತೀನಿ ಅವ್ರಿಗೆ. ನೀವು ಫ್ರೀ ಇದ್ದಾಗೆ ಫೋನ್ ಮಾಡಿ ನನಗೆ, ನಾ ಅವ್ರಿಗೆ ಮನೆಯವ್ರಿಗೆ ಅಮ್ಮರಿಗೆ ಹೇಳ್ತೀನಿ. ನಿಮ್ಮ ಅಮ್ಮ ಸರ್ ಮಾತಾಡ್ತಾರಂತೆ. ಓಕೆ ಓಕೆ. ನಂದಾ ಮೇಡಮ್ ನಮಸ್ತೆ ಮೇಡಮ್. ನಮಸ್ತೆ ಆಲ್ ಮಾಸ್ಟರ್ಸ್. ಮೇಡಮ್ ಗುರುಜಿ ಅವ್ರದ್ದು ಕಾಲ್ ಬಂದಿತ್ತು, ನಾನು ನೀವು ಏನ್ ನನಗೂ ಬಂತು, ಕಾಲಲ್ಲಿದ್ದೆ. ಅದಕ್ಕೆ ನಾನು ನೀವು ಏನ್ ಡಿಸ್ಕಸ್ ಮಾಡಿದ್ರೆ ಅಂತ ಗೊತ್ತಲ್ಲ. ಆಗಿಲ್ಲ ಅಂದ್ರೆ ಹುಬ್ಳಿ ಕಾರ್ಯಕ್ರಮದ ಬಗ್ಗೆ ಅವ್ರು ಮಾತಾಡ್ತಾ ಇದ್ರು ಗುರುಜಿ. ಅದಕ್ಕೆ ಮತ್ತೆ ಏನ್ರ ನಾನು ಕೇಳಿದ್ರು ಏನು ಗೊತ್ತಾಗ್ಲಿಲ್ಲ ನನಗೆ. ಇಲ್ಲ ಮ್ಯಾಮ್, ನಾನು ಕೇಳಿಲ್ಲ. ಯಾಕಂದ್ರೆ ಇವತ್ತು ಪ್ರಶ್ನೋತ್ತರ ಇತ್ತಲ್ಲ, ಇನ್ನ ಇವರು ಮಧುರಾ ಮೇಡಮ್ಗೆ ಪ್ರಾಬ್ಲಮ್ ಆದ ಕಾರಣ ಇವತ್ತು ಯೋಗ ನಿದ್ರೆ ಇಲ್ಲ ಅಂತ ಆಯ್ತು. ಹಾಗೆ ಪ್ರಶ್ನೆ ಕೇಳಿದಲ್ಲ, ನೀವೆಲ್ಲ ಹಿರಿಯರು, ಸೊ ಹಾಗಾಗಿ ಎಲ್ಲರೂ ಸೇರಿ ಉತ್ತರ ಕೊಡೋಣ ಅಂತ ಹೇಳ್ಕೊಂಡು ನಾನು ಹೋಸ್ಟ್ ಅನ್ನ ಕೊಟ್ಟೆ. ಅದಕ್ಕೆ ಫೋನ್ ಮಾಡಿದ್ದೆ. ಓಕೆ, ಬಹುಶಃ ಎಲ್ಲರದು ಮುಗೀತು ಅನ್ಸುತ್ತೆ. ನಾವು ಧ್ಯಾನಕ್ಕೆ ಹೋಗೋಣ ಮೇಡಮ್. ಮೇಡಮ್ ಧ್ಯಾನ ಮಾಡಿಸ್ತೀರಾ ಇವತ್ತು? ಆಯ್ತಾಯ್ತು. ಎಸ್, ನಮ್ ಚೇಂಜ್ ಬೇಕು, ಒಬ್ರೇ ಮಾಡೋದಕ್ಕಿನ್ನ ಅಲ್ವಾ? ಸರಿ. ಓಕೆ ಮೇಡಮ್. ಅವಕಾಶಕ್ಕಾಗಿ ಧನ್ಯವಾದಗಳು ಮೇಡಮ್. ನಮಸ್ತೆ ಆಲ್ ಮಾಸ್ಟರ್ಸ್. ಇಲ್ಲಿಯವರೆಗೂ ಇವತ್ತಿನ ಶನಿವಾರದ ವಿಶೇಷ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಭಾಗವಹಿಸಿದ್ದಾರೆ. ಹೀಗೆ ಧ್ಯಾನಕ್ಕೆ ಹೋಗುವಂಥದ್ದು. ಧ್ಯಾನಕ್ಕೆ ಹೋಗುವ ಪೂರ್ವದಲ್ಲಿ 1 ಗ್ಲಾಸ್ ನೀರನ್ನ ಕುಡಿಯಿರಿ. ನಂತರ ಧ್ಯಾನದ ನಂತರ ಚೈತನ್ಯಯುತವಾದ ನೀರನ್ನ ಸೇವಿಸಲಿಕ್ಕೆ 1 ಗ್ಲಾಸ್ ನೀರನ್ನ ನಿಮ್ಮ ಪಕ್ಕಕ್ಕೆ ಇಟ್ಕೊಳ್ಳಿ. ನಂತರ ಈಗ ಸುತ್ತಲೂ ಕತ್ತಲೆ ಮಾಡ್ಕೊಳ್ಳೋಣ. ಹಿರಿಯ ಮಾಸ್ಟರ್ ಆದವರು ನೇರವಾಗಿ ಧ್ಯಾನಕ್ಕೆ ಹೋಗ್ಬೋದು. ಇಲ್ಲಿ ಯಾರಾದ್ರೂ ಹೊಸಬರು ಜಾಯಿನ್ ಆಗಿದ್ರೆ ಈ ಕೊಡುವಂತ ಸೂಚನೆಗಳನ್ನ ಪಾಲನೆ ಮಾಡ್ತಾ ನೀವು ಧ್ಯಾನಕ್ಕೆ ಕೂಡಬಹುದು.
ಚೇರ್ ಮೇಲೆ ಮತ್ತು ಸೋಫಾ ಮೇಲೆ ಕುಳಿತವರು ಕಾಲುಗಳನ್ನ ಕ್ರಾಸ್ ಮಾಡಿಕೊಂಡು ಒಂದ್ರ ಮೇಲೆ ಒಂದು ಕಾಲು ಈ ರೀತಿ ಹಾಕೊಂಡು ಕುಳಿತುಕೊಳ್ಳಿ. 2 ಕೈಗಳ 10 ಬೆರಳುಗಳನ್ನ ಈ ರೀತಿ ಹೊಸೆದುಕೊಂಡು, ಪುರುಷರಾದವರು ಬಲಗೈ ಹೆಬ್ಬೆರಳು ಮೇಲೆ ಬರಲಿ, ಮಹಿಳೆಯರದು ಎಡಗೈ ಹೆಬ್ಬೆರಳು ಮೇಲೆ ಬರಲಿ. ಆ ರೀತಿ 10 ಬೆರಳುಗಳನ್ನು ಹೊಸೆದುಕೊಂಡು ನಿಮ್ಮ ಬಟ್ಟೆಯ ಕೆಳಗಡೆ ತೊಡೆಯ ಮೇಲೆ ಇಟ್ಕೊಳ್ಳಿ. ಈಗ ಸ್ಥಿರ ಸುಖ ಆಸನದಲ್ಲಿ ಕುಳಿತುಕೊಳ್ಳೋಣ. ಯಾವುದೇ ಒತ್ತಡ ಬೇಡ, ನಿಮ್ಮ ದೇಹದ ಭಾಗದಲ್ಲಿ ಯಾವುದೇ ಒತ್ತಡ ಬೇಡ. ಸ್ಥಿರ ಸುಖ ಆಸನದಲ್ಲಿ ನಿಮ್ಗೆ ಯಾವ ರೀತಿ ಆ ಆಸನದಲ್ಲಿ ಕೊಡ್ಲಿಕ್ಕೆ ಸುಖವ ಅನಿಸ್ತತೆ ಆ ರೀತಿ ಕೂತ್ಕೊಳ್ಳಿ. ಈಗ ಕಣ್ಣುಗಳನ್ನ ಮೃದುವಾಗಿ ಮುಚ್ಚೋಣ. ಮುಖದಲ್ಲಿ ಒಂದು ಮಂದಹಾಸವಿರಲಿ, ಮುಖದಲ್ಲಿ ಒತ್ತಡ ಬೇಡ. ಈಗ ನಮ್ಮ ಧ್ಯಾನಕ್ಕೆ ಪ್ರಕೃತಿ ಮಾತೆಯನ್ನ ಮತ್ತು ಋಷಿ ಮುನಿಗಳನ್ನ ಎಲ್ಲ ಅಷ್ಟಮಾಷ್ಟಗಳನ್ನ ಧ್ಯಾನಕ್ಕೆ ಆಹ್ವಾನಿಸೋಣ. ಅವರ ಆಶೀರ್ವಾದವನ್ನು ನಾವು ಧ್ಯಾನದಲ್ಲಿ ಪಡೆದುಕೊಳ್ಳೋಣ. ಹಾಗೂ ಎಲ್ಲರ ತಂದೆ ತಾಯಿಗಳನ್ನ ಕಣ್ಣು ಮುಂದೆ ಸ್ಮರಿಸುತ್ತಾ ಅವರನ್ನು ಕೂಡ ಧ್ಯಾನಕ್ಕೆ ಆಹ್ವಾನಿಸೋಣ. ನಮ್ಮ ಹಿರಿಯರನ್ನ, ನಮ್ಮ ಸಹೋದರರನ್ನ ಹಾಗೂ ನಮ್ಮ ಸ್ನೇಹಿತರನ್ನ ಎಲ್ಲರನ್ನೂ ಕೂಡ ಈ ಧ್ಯಾನಕ್ಕೆ ನಾವು ಆಹ್ವಾನಿಸೋಣ. ಅವರ ಆಶೀರ್ವಾದವನ್ನು ಪಡೆದು ನಾವು ಧ್ಯಾನಕ್ಕೆ ಹೋಗೋಣ. ಸುತ್ತಲೂ ಯಾವುದೇ ಶಬ್ದ, ವಾಹನಗಳ ಶಬ್ದ, ಮನೆಯಲ್ಲಿ ಯಾವುದೇ ಶಬ್ದ ಬಂದರೂ ಅದನ್ನ ಸ್ವೀಕಾರ ಮನೋಭಾವದಿಂದ ಸ್ವೀಕರಿಸೋಣ. ಅದಕ್ಕೆ ಯಾವುದೇ ನಾವು ಬಾಹ್ಯವಾಗಿ ಆಂತರಿಕವಾಗಿ ಯಾವುದೇ ಪ್ರತಿಕ್ರಿಯೆಯನ್ನ ಕೊಡುವುದು ಬೇಡ. ಈಗ ಇಲ್ಲಿ ನಾನು ಮತ್ತು ನನ್ನ ಉಸಿರು ಮಾತ್ರ ಇಲ್ಲಿ. ಭೂತಕಾಲದ ವಿಚಾರಗಳು, ಭವಿಷ್ಯತ್ ಕಾಲದ ನಿರೀಕ್ಷೆಗಳು ಬೇಡ. ನನ್ನ ಶ್ವಾಸದೊಂದಿಗೆ ನಾನು ಇಲ್ಲಿ ಜೀವಿಸೋಣ. ಶ್ವಾಸದ ಮೇಲೆ ಧ್ಯಾಸ. ಉಸಿರೇ ನನ್ನ ಗುರು. ಆದ್ದರಿಂದ ಉಸಿರನ್ನು ಗಮನಿಸುತ್ತಾ ಹೋಗೋಣ. ನಾವು ತೆಗೆದುಕೊಳ್ಳುತ್ತಿರುವಂತಹ ಉಸಿರು ಬ್ರಹ್ಮಾಂಡದಲ್ಲಿರುವಂತಹ ವಿಶ್ವಶಕ್ತಿಯನ್ನ ನನ್ನ ದೇಹದೊಳಕ್ಕೆ ತೆಗೆದುಕೊಂಡು ಉಸಿರಿನೊಂದಿಗೆ ನನ್ನ ದೇಹ ಮತ್ತು ಮನಸ್ಸನ್ನ ಚೈತನ್ಯಗೊಳಿಸಿಕೊಳ್ಳೋಣ. ನಾವು ಬಿಡುವಂತಹ ಪ್ರತಿ ಉಸಿರಿನೊಂದಿಗೆ ನನ್ನ ಮನಸ್ಸಿನಲ್ಲಿರುವಂತಹ ನೆಗೆಟಿವ್ ಯೋಚನೆಗಳನ್ನ ಹೊರಹಾಕುತ್ತಾ ನನ್ನ ಮನಸ್ಸು ಮತ್ತು ದೇಹವನ್ನ ಹಗುರವಾಗಿಸಿಕೊಳ್ಳೋಣ. ಉಸಿರನ್ನ ಗಮನಿಸುತ್ತಾ ಗಮನಿಸುತ್ತಾ ನಾವು ಶೂನ್ಯ ಸ್ಥಿತಿಗೆ ತಲುಪೋಣ. ನಾವು ತೆಗೆದುಕೊಳ್ಳುತ್ತಿರುವಂತಹ ಉಸಿರು ತಂಪಾಗಿರುವುದನ್ನ, ನಾವು ಬಿಡುತ್ತಿರುವಂತಹ ಉಸಿರು ಬೆಚ್ಚನೆ ಇರುವುದನ್ನ ನಮ್ಮ ಮೂಗಿನ ತುದಿಯಲ್ಲಿ ಸೂಕ್ಷ್ಮವಾಗಿ ಗಮನಿಸೋಣ ಮಾಸ್ಟರ್ಸ್. ಉಸಿರಿನೊಂದಿಗೆ ನಾವು ನಮ್ಮ ಮನಸ್ಸನ್ನ ಸಂಚಾರ ಮಾಡೋಣ. ನಾವು ತೆಗೆದುಕೊಳ್ಳುತ್ತಿರುವಂತಹ ಉಸಿರು ಎಲ್ಲಿವರೆಗೂ ಹೋಗುತ್ತದೆ ಅಲ್ಲಿವರೆಗೂ ನಾವು ಉಸಿರಿನೊಂದಿಗೆ ಅದರ ಜೊತೆಗೆ ಪ್ರಯಾಣ ಮಾಡೋಣ. ಹಾಗೂ ಹೊರ ಬಿಡುತ್ತಿರುವ ಉಸಿರಿನೊಂದಿಗೆ ಪುನಃ ಹೊರಗಡೆಗೆ ಬಂದು ಅದರೊಂದಿಗೆ ಪ್ರಯಾಣಿಸೋಣ. ಈ ರೀತಿ ನನ್ನ ಉಸಿರನ್ನು ಗಮನಿಸುತ್ತಾ ಗಮನಿಸುತ್ತಾ ನಾವು ಶೂನ್ಯ ಸ್ಥಿತಿಗೆ ಹೋಗೋಣ. ಯಾವುದೇ ಯೋಚನೆಗಳು ಬಂದರೆ ಯೋಚನೆಯನ್ನ ಪಕ್ಕಕ್ಕಿಟ್ಟು ಪುನಃ ನಮ್ಮ ಗಮನವನ್ನ ಉಸಿರಿನ ಕಡೆಗೆ ತೆಗೆದುಕೊಂಡು ಬರೋಣ. ಈ ಸ್ಥಿತಿಯಲ್ಲಿ ನಮ್ಮ ದೇಹದಲ್ಲಿ ಅಥವಾ ನಮ್ಮ ತಲೆಯಲ್ಲಿ ಯಾವುದೇ ಸಂವೇದನೆಗಳನ್ನು ಬಂದರೆ ಅದಕ್ಕೆ ಪ್ರತಿಕ್ರಿಯೆ ಬೇಡ, ಅದನ್ನು ಗಮನಿಸೋಣ ಮಾತ್ರ. ಧ್ಯಾನದಲ್ಲಿ ನಾಡಿ ಶುದ್ಧೀಕರಣ ನಡೆಯುವುದರಿಂದ ನಮ್ಮ ದೇಹ ಮನಸ್ಸಿನಲ್ಲಿ ಯಾವುದೇ ಬ್ಲಾಕೇಜ್ಗಳಿದ್ರು ಸ್ವಚ್ಛಗೊಳಿಸುವಂತಹ ಕ್ರಿಯೆ ನಡೆಯುವುದರಿಂದ ನಮ್ಮ ದೇಹದಲ್ಲಿ ಯಾವುದೇ ಭಾಗದಲ್ಲಿ ನೋವು ಉಂಟಾದರೆ ಅದಕ್ಕೆ ಭಯ ಪಡುವುದು ಬೇಡ. ಕಣ್ಣುಗಳನ್ನು ಯಾವುದೇ ಕಾರಣಕ್ಕೂ ತೆರೆಯಬೇಡಿ ಮಾಸ್ಟರ್ಸ್.
ಉಸಿರಿನೊಂದಿಗೆ ನಾವು ಜೀವಿಸೋಣ, ಉಸಿರಿನೊಂದಿಗೆ ಇರೋಣ, ಪ್ರತಿ ಉಸಿರನ್ನ ಗಮನಿಸುತ್ತಾ ಹೋಗೋಣ. ಈ ಧ್ಯಾನವನ್ನ ಅದ್ಭುತವಾದ ಸಂಗೀತದೊಂದಿಗೆ ಮುಂದುವರಿಸೋಣ ಮಾಸ್ಟರ್. ಸಂಗೀತ ಧ್ಯಾನವನ್ನ ರೇತಿ ಮೇಡಮ್ ಅವರು ಹೇಳಿಕೊಡಲಿದ್ದು ಅವರಿಗೆ. ಓವರ್ ಟು ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಅವರು ಬರುವವರೆಗೂ ನಮ್ಮ ಧ್ಯಾನವನ್ನ ಉಸಿರಿನೊಂದಿಗೆ ಮೌನ ಧ್ಯಾನವನ್ನ ಮುಂದುವರಿಸಿ ಮಾಸ್ಟರ್. ಉಸಿರಿನ ಮೇಲೆ ಯಾವುದೇ ಒತ್ತಡ ಬೇಡ, ಸಹಜವಾದ ಉಸಿರಾಟವಿರಲಿ. ಉಸಿರನ್ನ ಗಮನಿಸುತ್ತಾ ನಾವು ಶೂನ್ಯ ಸ್ಥಿತಿಗೆ ಹೋದಾಗ ನಮ್ಮ ಮನಸ್ಸಿನಲ್ಲಿ ಯೋಚನೆಗಳು ಖಾಲಿಯಾಗಿ ಮನಸ್ಸು ತಟಸ್ಥವಾಗಲು ಸಹಾಯಕವಾಗುತ್ತದೆ. ಆದ್ದರಿಂದ ನಮ್ಮ ಉಸಿರನ್ನೇ ನಾವು ಗಮನಿಸೋಣ. ರೇವತಿ ಮೇಡಮ್. ಮೌನ ಧ್ಯಾನ ಅದ್ಭುತ ಮಾಸ್ಟರ್ಸ್. ಮೌನ ಧ್ಯಾನದಲ್ಲಿಯೇ ನಾವು ಮುಂದುವರಿಯೋಣ. ಮೌನಾಚರಣೆಯು ಎಷ್ಟು ಮುಖ್ಯವೋ ನಮ್ಮ ದೇಹಕ್ಕೆ ಅಷ್ಟೇ ಮುಖ್ಯ ಮೌನ ಧ್ಯಾನನೂ ಕೂಡ. ಆದ್ದರಿಂದ ಮೌನ ಧ್ಯಾನದಲ್ಲಿ ಉಸಿರನ್ನ ಗಮನಿಸುತ್ತಾ ಹೋಗೋಣ. ಮಾಸ್ಟರ್ಸ್, ಯಾವುದೇ ಯೋಚನೆಗಳು ಬಂದರೂ ಯೋಚನೆಗೆ ಒಂದು ಥ್ಯಾಂಕ್ ಯು ಹೇಳಿ ಯೋಚನೆಯನ್ನ ಪಕ್ಕಕ್ಕಿಟ್ಟು ಪುನಃ ನಮ್ಮ ಗಮನವನ್ನು ಉಸಿರಿನ ಕಡೆಗೆ ತೆಗೆದುಕೊಂಡು ಬರೋಣ. ಇಲ್ಲಿ ನಾನು ನನ್ನ ಉಸಿರು ಮಾತ್ರ. ಈಗ ಉಸಿರು ಇದ್ದರೆ ಶಿವ, ಉಸಿರು ಇಲ್ಲ ಅಂದರೆ ಶವ. ಎಷ್ಟೊಂದು ಅದ್ಭುತವಾದ ಜ್ಞಾನ.
ಅದಕ್ಕೆ ನಮಗ ಉಸಿರನ್ನೇ ನಾವು ಗಮನಿಸುತ್ತಾ ಹೋಗೋಣ.
ಮಾಸ್ಟರ್ಸ್, ಎಲ್ಲರೂ ಆಳವಾದ ಧ್ಯಾನದಿಂದ ದೇಹ ಎಚ್ಚರಿಕೆ ಬರೋಣ. ನಾವು ಸೂಚನೆ ಕೊಡುವವರೆಗೂ ಕಣ್ಣುಗಳನ್ನ ತೆರೆಯುವುದು ಬೇಡ. ನಿಧಾನವಾಗಿ ದೇಹ ಎಚ್ಚರಿಕೆ ಬರೋಣ. 5, 4, 3, 2, 1, 0. ನಿಮ್ಮ ಕೈಗಳನ್ನು ಪಿರಮಿಡ್ ಆಕಾರದಲ್ಲಿ ತಂದು ಕಣ್ಣುಗಳ ಮೇಲೆ ಇಟ್ಕೊಳ್ಳಿ ಮಾಸ್ಟರ್ಸ್. ಅಲ್ಲೇ ಕಣ್ಣುಗಳನ್ನ ತೆರೆದು ಕಣ್ಣುಗಳಿಗೆ ಅಲ್ಲೇ ಕೈಗಳ ತೆರೆಯೋದಕ್ಕಿಂತ ಪೂರ್ವದಲ್ಲಿ ಕಣ್ಣುಗಳಿಗೆ ಚಾಲನೆಯನ್ನು ಕೊಡೋಣ. ಕಣ್ಣುಗಳನ್ನ ಮೇಲೆ ಕೆಳಗೆ ಬದಿಗಳಿಗೆ ಚಲನೆಯನ್ನು ಕೊಟ್ಟು ಅಲ್ಲೇ ಪ್ರಕೃತಿ ಮಾತೆಯನ್ನ, ನಮ್ಮ ತಂದೆ ತಾಯಿಗಳನ್ನ ಹಾಗೂ ನನ್ನ ಶರೀರವನ್ನ ಮನಸ್ಸನ್ನ ನೆನೆಯುತ್ತಾ ಈ ಧ್ಯಾನಕ್ಕೆ ಸಹಕರಿಸಿದ್ದಕ್ಕಾಗಿ ಒಂದು ಧನ್ಯವಾದಗಳನ್ನ ಅರ್ಪಿಸೋಣ. ನಿಧಾನವಾಗಿ ಕೈಗಳನ್ನ ತೆರೆಯುತ್ತಾ ಕರಗಳನ್ನ ದರ್ಶನ ಮಾಡುತ್ತಾ ಕಣ್ಣುಗಳನ್ನ ತೆರೆಯಿರಿ ಮಾಸ್ಟರ್ಸ್. ಥ್ಯಾಂಕ್ ಯು ಮಾಸ್ಟರ್ಸ್. ಈ ಧ್ಯಾನಕ್ಕೆ ಸಹಕರಿಸಿದಂತ ಪ್ರಕೃತಿ ಮಾತೆಗೆ ಹಾಗೂ ದಿವ್ಯ ಚೈತನ್ಯಗಳಿಗೆ, ನಮ್ಮ ದೇಹಕ್ಕೆ, ಉಸಿರಿಗೆ, ಮನಸ್ಸಿಗೆ ಒಂದು ದೊಡ್ಡ ಚಪ್ಪಾಳೆಯನ್ನ ಕೊಡೋಣ ಮಾಸ್ಟರ್. ಎಲ್ಲರೂ ವಿಡಿಯೋ ಆನ್ ಮಾಡ್ಕೊಳ್ಳಿ. ನೀವು ಎಚ್ಚರಿಕೆ ಸ್ಥಿತಿಗೆ ಬಂದಿರಲ್ಲ ಅನ್ನೋದು ಗೊತ್ತಾಗಲ್ಲ. ಮೇಡಮ್, ಅವಕಾಶಕ್ಕಾಗಿ ಧನ್ಯವಾದಗಳು. ತುಂಬಾ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು. ಬದಲಾವಣೆ ಬೇಕು ನಮಗೆ, ಒಂದೇ ಸ್ವರದಲ್ಲಿ ಕೇಳೋದಕ್ಕಿಂತ ಬಹಳ ಚೆನ್ನಾಗಿ ಮಾಡಿಸಿದ್ರಿ. ಥ್ಯಾಂಕ್ ಯು. ತುಂಬಾ ಧನ್ಯವಾದಗಳು ಮೇಡಮ್. ಮಾಸ್ಟರ್ಸ್, ಬಹಳ ಒಳ್ಳೆಯ ಧ್ಯಾನವನ್ನ ನಂದಾ ಮೇಡಮ್ ಮಾಡಿಸಿದ್ರು. ಧ್ಯಾನ ಮಾಡಿದ ತಮ್ಗೆಲ್ರಿಗೂ ಧನ್ಯವಾದಗಳು. ನಾಳೆ ರಜೆ, ಭಾನುವಾರ, ಆದರೆ ಬೆಳಿಗ್ಗೆಯ ಕಾರ್ಯಕ್ರಮ 5 ಗಂಟೆಯಿಂದ 8 ಗಂಟೆವರೆಗೆ ಧ್ಯಾನ ನಡೀತದೆ. ಎಲ್ಲರೂ ಸಹ ಅದರಲ್ಲಿ ಭಾಗವಹಿಸಿ ಅಂತ ಕೇಳ್ಕೊಂಡು ಇಂದಿನ ಮೇಡಮ್, ಇನ್ನೊಂದು ಇದು ಎಲ್ಲಿ ನಿಮ್ದು 21ನೇ ದಿವಸ ಕಾರ್ಯಕ್ರಮ ಯಾವ ದಿನ? 41 ಇದು 41 ಅಲ್ಲ? ಹಂಗಾದ್ರೆ 41 ಮಂಡಲ 12 ಅಕ್ಟೋಬರ್ಗೆ ಎಂಡ್ ಆಗುತ್ತೆ ಮೇಡಮ್. ಇನ್ನೊಂದು ನಂದು ಅನಿಸಿಕೆ ಬಂದಿದ್ದೇನಂದ್ರೆ, ಸೋಮವಾರದಿಂದ ಏನು ಈಗ ನವರಾತ್ರಿ ಸ್ಟಾರ್ಟ್ ಆಗ್ತೈತಲ್ಲ, ಅದಕ್ಕೆ ಮಾಸ್ಟರ್ಸ್ ಈಗ ಒಂದೊಂದು ದೇವತೆಗಳ ಇವತ್ತು ಯಾವ ದೇವತೆದು ಒಂದು ಅಂದ್ರೆ ಅವತ್ತು ವಸ್ತ್ರ ಯಾವ್ದು ಇರ್ತೈತಲ್ಲ, ಹೆಚ್ಚು ಜನ ಆ ಕಲರ್ದು ವಸ್ತ್ರ ಧರಿಸ್ಕೊಂಡು ನೀವು ಎಲ್ಲರೂ ವಿಡಿಯೋ ಆನ್ ಮಾಡ್ಕೊಂಡು, ಸೋಮವಾರ ಬಿಳಿ, ಮಂಗಳವಾರ ಬುಧವಾರ ಗುರುವಾರ ಯೆಲ್ಲೋ, ಶುಕ್ರವಾರ ಪಿಂಕ್ ಅಥವಾ ಬ್ಲೂ, ಶನಿವಾರ ಗ್ರೇ ಅಥವಾ ಬ್ಲಾಕ್, ಭಾನುವಾರ ಮತ್ತೆ ರೆಡ್. ರೆಡ್ ಅದೇ ನಾವು ಬೇಕಾದ್ರೆ ನೀವು ಒಂದು ದಿವಸ ವಿಡಿಯೋ ಹಾಕಿ ಮೇಡಮ್, ಅದು ಗ್ರೂಪ್ ನಲ್ಲಿ ಅವ್ರು ಸಾಧ್ಯವಾದವ್ರು ನೀವು ಅದನ್ನ ಮಾಡಿ ಅಂತ ನಂದು. ಅಂದ್ರೆ ಆ ದೇವಿಯ ಒಂದು ಕೃಪಾಶೀರ್ವಾದಕ್ಕೆ ನಾವು ಶಕ್ತಿಯನ್ನು ಪಡೆದುಕೊಳ್ಳೋಣ. ಶಕ್ತಿ ದೇವತೆ ಈಗ 9 ದಿನ ಆ ಶಕ್ತಿಯೊಂದಿಗೆ ನಾವು ಧ್ಯಾನವನ್ನು ಮಾಡೋಣ ಅಂತ ಒಂದು ನನ್ನ ಅಭಿಪ್ರಾಯ ಇಲ್ಲಿ ಹಂಚ್ಕೊಂಡೆ. ಥ್ಯಾಂಕ್ ಯು ಮೇಡಮ್. ಆಕ್ಚುಲಿ ನಿನ್ನೆ ಒಬ್ರು ಮಾಸ್ಟರ್ ನನಗೆ ಮೆಸೇಜ್ ಮಾಡಿದ್ರು. ಅವ್ರ ಹೆಸರು ಅಂತ ಹೇಳಿಲ್ಲ, ನಾನು ಕೇಳಿದೆ ಯಾರು ಅಂತ. ನಾನು ಮೆಂಬರ್ ಅಂತ ಅಂದ್ರೆ ಅಷ್ಟೇ, ಗ್ರೂಪ್ ಮೆಂಬರ್ ಅಂತ. ಸೊ ಲಕ್ಷ್ಮಿ ಮೇಡಮ್ ಹ್ಯಾಂಡ್ ರೈಸ್ ಮಾಡಿದ್ದಾರೆ, ಅವರೇ ಮಾಡಿದ್ದಾರೆ ಅನ್ನೋ ಗೊತ್ತಾಗಿಲ್ಲ. ನವರಾತ್ರಿ ಧ್ಯಾನ ಮಾಡಿಸಿ ಮೇಡಮ್ ಅಂತ ಹಾಕಿದ್ರು. ಅದೇ ಅವರು ಮಾಡುವವರು ಯಾರು ನಾನು ಹುಡುಕ್ತಾ ಇದ್ದೇನೆ. ಇವರು ಮಧುರಾ ಮೇಡಮ್ ಹೇಳಿದ್ರು, ಜಯಶ್ರೀ ಮೇಡಮ್ ಅವ್ರನ್ನ ಕೇಳಿ ನೋಡ್ತೇನೆ, ಅವ್ರು ಚೆನ್ನಾಗಿ ಮಾಡಿಸ್ತಾರೆ. ಅದ್ರ ಬಗ್ಗೆ ಒಂದು ಟಾಕ್ ಅನ್ನ ಕೊಟ್ಟು ನವರಾತ್ರಿ ಬಗ್ಗೆ. ಆಮೇಲೆ ಶನಿವಾರ ಅವರದ್ದೇ ಧ್ಯಾನವನ್ನ ಮಾಡಿಸ್ಲಿಕ್ಕೆ ಪ್ರಯತ್ನ ಮಾಡೋಣ ಅಂತ. ಸೊ ಅದಕ್ಕೆ ಪ್ರಯತ್ನ ಮಾಡ್ತೇನೆ. ಆದ್ರೆ ನಾನು ನಾಳೆನೆ ಮಾತಾಡಿ ಅದನ್ನ ಫಿಕ್ಸ್ ಮಾಡ್ತೇನೆ. ತಮಗೆ ಅವ್ರು ಆಗಿಲ್ಲ ಅಂದ್ರೆ ತಮ್ಗೆ ಯಾರಾದ್ರೂ ಗುರ್ತಾ ಇದ್ರೆ ಹೇಳಿ ಮೇಡಮ್. ಅವ್ರಿಗೆ ಬೇರೆ ಏನು ಬೇಡ, ನವರಾತ್ರಿ ಬಗ್ಗೆ ಒಂದು ಟಾಕ್ ಕೊಟ್ಟು ಆಮೇಲೆ ನಾವು ನವರಾತ್ರಿ ಧ್ಯಾನವನ್ನೇ ಮಾಡ್ಸೋಣ. ಒಳ್ಳೇದು. ತಾವು ನೆನ್ಪು ಮಾಡಿದ್ದು ಒಳ್ಳೇದಾಯ್ತು ಮೇಡಮ್. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಮ್ಯಾಮ್. ಥ್ಯಾಂಕ್ ಯು ವೆರಿ ಮಚ್. ಇವರು ಹ್ಯಾಂಡ್ ರೈಸ್ ಮಾಡಿದ್ದಾರೆ, ಲಕ್ಷ್ಮಿ ಮ್ಯಾಮ್. ಅನ್ಮ್ಯೂಟ್ ಮಾಡ್ಕೊಳ್ಳಿ ಮ್ಯಾಮ್. ಇನ್ನೊಂದ್ಸಾರಿ ಕಲರ್ ಹೇಳಿ ಮೇಡಮ್.
ಕಲರ್ ಇದೆ ಅದೇ ಮೇಡಮ್ ನಿಮ್ಗೆ ಗ್ರೂಪ್ ನಲ್ಲಿ ಹಾಕ್ತೇವೆ. ಗ್ರೂಪ್ ನಲ್ಲಿ ಇದ್ದಾರಲ್ಲ ಈಗ ನೀವು ಅದೇ ಕಲರ್ ಕರೆಕ್ಟ್ ಆಗಿ ಹೇಳು ಮೇಡಮ್ ಅವ್ರಿಗೆ. ನಂದಾ ಮೇಡಮ್ ಏನ್ ಹೇಳ್ತಾ ಇದಾರೆ ಅಂದ್ರೆ ನಾವು ಗ್ರೂಪ್ ನಲ್ಲಿ ಹಾಕ್ತೇವೆ ಅಂತ. ಆಕ್ಚುಲಿ ಬಿಳಿ ಅಥವಾ ಕ್ರೀಮ್ ಕಲರ್, ಮಂಗಳವಾರ ರೆಡ್ ಅಥವಾ ಮರೂನ್, ಬುಧವಾರ ಗ್ರೀನ್, ಗುರುವಾರ ಯೆಲ್ಲೋ, ಶುಕ್ರವಾರ ಪಿಂಕ್ ಅಥವಾ ನೀಲಿ ಬಣ್ಣ, ಶನಿವಾರ ಗ್ರೇ ಅಥವಾ ಬ್ಲ್ಯಾಕ್, ಭಾನುವಾರ ಸಾಮಾನ್ಯವಾಗಿ ರೆಡ್. ನಾವು ಹಾಕ್ತೇವೆ ಗ್ರೂಪ್ ಅಲ್ಲಿ, ಅದನ್ನ ಎಲ್ರಿಗೂ ಗೊತ್ತಾಗ್ಲಿ ಅಂತ. ಓಕೆ ಸರಿ ಮೇಡಮ್. ಓಕೆ ಓಕೆ ಓಕೆ. ಸೊ ಇಂದಿನ ಕಾರ್ಯಕ್ರಮ ಬಹಳ ಅದ್ಭುತವಾಯಿತು. ಸ್ವಲ್ಪ ಪ್ರತಿದಿನ ನಾಳಿದ್ದು ಹೇಳಲಾಗುವುದು. ಓಕೆ ಓಕೆ ಸನೇಗೌಡ್ರು ಸರ್, ಥ್ಯಾಂಕ್ ಯು ವೆರಿ ಮಚ್. ಇದು ಸಪೋರ್ಟ್, ಥ್ಯಾಂಕ್ ಯು. ಈ ದಿನದ ಕಾರ್ಯಕ್ರಮ ಬಹಳ ಚೆನ್ನಾಗಾಯ್ತು, ಒಳ್ಳೆ ಅಭಿಪ್ರಾಯನೂ ಬಂತು. ಕೆಲವರು ಚೆನ್ನಾಗಿ ಹಾಡನ್ನ ಹೇಳಿದ್ರು. ಬಹುಶಃ ಇನ್ನೂ ಟ್ಯಾಲೆಂಟ್ಸ್ ಇರುವವರು ಇನ್ನೂ ಆಕ್ಚುಲಿ ಪ್ರದರ್ಶನಕ್ಕೆ ಅಥವಾ ಅದನ್ನ ಮಾಡ್ಲಿಕ್ಕೆ ಮುಂದೆ ಬರ್ತಾ ಇಲ್ಲ. ಬನ್ನಿಂದ ಕೇಳ್ಕೊಳ್ತೇನೆ. ಜೊತೆಗೆ ಈ ತರ ನಿಮ್ಗೆ ಏನು ಅನುಭವ ಆಗುತ್ತೆ ಅದನ್ನ ದಯಮಾಡಿ ಒಂದ್ ಕಡೆ ನೋಟ್ ಮಾಡಿ ಇಟ್ಕೊಂಡು ಅದನ್ನ ಶೇರ್ ಮಾಡ್ಕೊಂಡ್ರೆ ಎಲ್ರಿಗೂ ಹೆಲ್ಪ್ ಆಗುತ್ತೆ. ಆಮೇಲೆ ಒಂದು ವಾರದ ಕ್ಲಾಸ್ ನಲ್ಲಿ ಏನಾದ್ರೂ ಗೊತ್ತಾಗಿಲ್ಲ, ಮಾಡಿಲ್ಲ, ಡೌಟ್ಸ್ ಇದ್ರೆ ಅದನ್ನ ಸಹ ಬರ್ದಿಟ್ಕೊಂಡು ಶನಿವಾರ ದಿನ ತಾವು ಆ ಪ್ರಶ್ನೆಗಳನ್ನ ಕೇಳಿ ಕ್ಲಿಯರ್ ಮಾಡ್ಕೊಂಡ್ರು ಬಹಳ ಬಹಳ ಒಳ್ಳೆಯದು. ಗಿರಿಜಾಂಬ ಮೇಡಮ್ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಎಸ್ ಮೇಡಮ್, ಅನ್ಮ್ಯೂಟ್ ಮಾಡ್ಕೊಳ್ಳಿ ಮೇಡಮ್. ಮೇಡಮ್, ಈಗ ನೀವು ಕಲರ್ಸ್ ಹೇಳಿದ್ರಲ್ಲ, ಅದು ಮಾಮೂಲಿ ಜನರಲ್ ಕಲರ್ಸ್. ಈ ನವರಾತ್ರಿಗೆ ಕಲರ್ಸ್ ಬೇರೆ ಇದೆ. ಹೌದಾ? ಹೇಳಿ ನನ್ನ ಗ್ರೂಪಿಗೆ ಜಾಯಿನ್ ಮಾಡಿ ನಾನು ಶೇರ್ ಮಾಡ್ತೀನಿ. ತಮ್ಮ ನಂಬರ್ ಅನ್ನ ಹಾಕ್ತೀರಾ? ಹೇಳ್ತೀರಾ ಈಗ? ಹೇಳ ಹೇಳಿ. 9480 733 995. ಓಕೆ, ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ನಾನು ಜಾಯಿನ್ ಮಾಡಿಸ್ತೇನೆ ಗ್ರೂಪ್ ನಲ್ಲಿ, ಹಾಕಿ. ಓಕೆ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಎಲ್ಲ ಧ್ಯಾನ ಬಂಧುಗಳಿಗೆ ಅದ್ಭುತವಾದ ಧ್ಯಾನನೂ ಆಯ್ತು, ಹಂಚಿಕೆನಾಯ್ತು. ಈಗ ನೋಡಿ ನವರಾತ್ರಿ ಅಂತ ಹೇಳಿದಾಗ ಇನ್ನು ಹೊಸ ಹೊಸ ಅಂಶಗಳು ಗಮನಕ್ಕೆ ಬಂತು. ಧನ್ಯವಾದ ನಂದಾ ಮೇಡಮ್. ಹಾಗೆ ಸಣ್ಣಗೌಡ್ರು ಸರ್ ಮೆಸೇಜನ್ನು ಇಮಿಡಿಯೇಟ್ ಮಾಡಿ ಕ್ಲಾರಿಫೈಯನ್ನು ಕೊಡ್ತಾ ಇದ್ದಾರೆ. ಹಾಗೆ ಎಲ್ಲ ಧ್ಯಾನ ಬಂಧುಗಳಿಗೆ, ಮಹಾವತಾರ ಸಂಸ್ಥೆಯ ಸಂಸ್ಥಾಪಕರಿಗೆ ಮತ್ತೆ ಸಿಬ್ಬಂದಿ ವರ್ಗದವರಿಗೆ, ನನ್ನ ಇಬ್ರು ಕೋ ಹೋಸ್ಟ್ಗಳಿಗೆ ಸಹ ನಾನು ಧನ್ಯವಾದವನ್ನ ಹೇಳ್ತಾ ಇಂದಿನ ಕಾರ್ಯಕ್ರಮವನ್ನ ನಾವು ಸಂಪನ್ನಗೊಳಿಸೋಣ. ನಾಳೆ ಬೆಳಿಗ್ಗೆಲ್ಲೂ ಸಹ 5 ಗಂಟೆಯಿಂದ 8 ಗಂಟೆಯ ಧ್ಯಾನಕ್ಕೆ ಜಾಯಿನ್ ಆಗಿ ಅಂತ ಹೇಳ್ಕೊಂಡು ಮತ್ತೊಮ್ಮೆ ನಾನು ಕೇಳ್ಕೊಳ್ತಾ ಇದ್ದೇನೆ. ಎಲ್ರಿಗೂ ಧನ್ಯವಾದಗಳು.